Welcome back to my class, my dear students. Today I am going to present a PPT plus video lecturing on the continued part of financial accounting. In a financial accounting, insolvency of partner. Already we have discussed in the previous class what is partnership, what is dissolution of partnership, and what are the reasons for dissolution of partnership firm, and also we have discussed what is solvency, what is the solvents of who is solvent partner, what is insolvency, who is insolvent partner, what is Garner versus Murray case, and in case of any partner became insolvent, what are the procedure of closing the books of accounts. These all are things we have discussed in the previous class. ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಕ್ಲಾಸಿನಲ್ಲಿ ಹೈಯರ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅದಕ್ಕಿಂತ ಮೊದಲ ಪಾಲುದಾರಿಕೆ ಅಂದ್ರೇನು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೇನು, ರೀಸನ್ಸ್ಗಳೇನು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಆಗೋದಕ್ಕೆ ರೀಸನ್ಸ್ಗಳೇನು, ಅದೇ ರೀತಿ ಸಾಲ್ವೆನ್ಸಿ ಅಂದ್ರೇನು, ಸಾಲ್ವೆಂಟ್ ಪಾರ್ಟ್ನರ್ ಅಂದರೆ ಯಾರು, ಇನ್ಸಾಲ್ವೆನ್ಸಿ ಅಂದ್ರೇನು, ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂದರೆ ಯಾರು, ಗಾರ್ನರ್ ವರ್ಸಸ್ ಮುರ್ರೆ ಕೇಸ್ ಅಂದ್ರೇನು, ನೆಕ್ಸ್ಟು ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂದ್ರೆ ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂದ್ರೆ ದಿವಾಳಿಕೋರನಾದ ಯಾವುದೇ ಒಬ್ಬ ಪಾಲುದಾರಿಕೆ ಸಂಸ್ಥೆಯಲ್ಲಿ ದಿವಾಳಿಕೋರನಾದರೆ ಯಾವ ರೀತಿ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ನಾವು ಕ್ಲೋಸ್ ಮಾಡಬೇಕು ಅನ್ನೋದನ್ನು ಪ್ರೊಸೀಜರನ್ನು ಹಿಂದಿನ ಕ್ಲಾಸ್ನಲ್ಲಿ ಪರಿಶೀಲಿಸಿ. ಆ ಪ್ರೊಸೀಜರ್ನಲ್ಲಿ ಏನೇನಂತ ಹೇಳಿದ್ದೆ, ಮೊದಲೇದಾಗಿ ಸ್ಟೆಪ್ ಫಸ್ಟ್ ಏನು ಬುಕ್ಸ್ ಯಾವುದು ಸ್ಟೆಪ್ಪನ್ನು ಬರೆಸಿದೆ, ರಿಯಲೈಸೇಷನ್ ಅಕೌಂಟ್. ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ realization account. Through preparing the realization account, you have to find out realization profit or loss. After finding the realization profit or loss, you have to transfer which account? Partnership capital account. You have to prepare. Second step is what? Partnership capital account ಅನ್ನು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ರಿಸರ್ವ್ ಇದ್ರೆ ರಿಸರ್ವ್, ನೆಕ್ಸ್ಟು ಲಾಸ್ ಇತ್ತಂದರೆ ಲಾಸು, ಇವೆಲ್ಲವುಗಳನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು. ಈಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಬರೆದಪ್ಪ, ವಾಟ್ ಈಸ್ ದ ಮೀನ್ ಥರ್ಡ್ ಸ್ಟೆಪ್? ಇನ್ ಕೇಸ್ ಆಫ್ಟರ್ ಪ್ರಿಪರೇಷನ್ ಆಫ್ ದ ರಿಯಲೈಸೇಷನ್ ಅಕೌಂಟ್, ಇಫ್ ಯು ಗೆಟ್ ಅ ಪ್ರಾಫಿಟ್ ದೇರ್ ಇಸ್ ನೋ ಕ್ವಶನ್ ಅರೈಸ್. ಅಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಪ್ರಾಫಿಟ್ ಬಂತು, ಅದರದ್ದು ಏನು ಕ್ವಶನ್ ಬರೋದಿಲ್ಲ. ಯಾವುದು ಉಳಿದಂಥ ಪಾರ್ಟ್ನರ್ಸ್ಗಳು ಇದು ಲಾಸ್ ಎಲ್ಲ ಪ್ರಾಫಿಟ್ ಬಂತಂದರೆ ಯಾವುದೇ ಕ್ಯಾಶನ್ನು ತರುವ ಒಂದು ಪ್ರಸಂಗ ಅಲ್ಲಿ ಬರೋದಿಲ್ಲ. ಇನ್ ಕೇಸ್ ದೇರ್ ಈಸ್ ಅ ಲಾಸ್ ಅರೈಸ್ ಆಫ್ಟರ್ ಪ್ರಿಪರೇಷನ್ ಆಫ್ ದ ರಿಯಲೈಸೇಷನ್ ಅಕೌಂಟ್, ದೇರ್ ಈಸ್ ಅ ಲಾಸ್, ದ ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬ್ರಿಂಗ್ ದ ಕ್ಯಾಶ್. ಎಷ್ಟು ಲಾಸ್ ಆಗಿರ್ತದಲ್ಲ ಅಷ್ಟೇ ಕ್ಯಾಶನ್ನು ತರಬೇಕಂತ ಹೇಳಿದೆ. ಅದಾದ ನಂತರ ಯಾರು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ, ಯಾರು ಇನ್ಸಾಲ್ವೆಂಟ್ ಪಾರ್ಟ್ನರ್ ಇರ್ತಾರೆ ಅಂದರೆ ಯಾರು ದಿವಾಳಿ ಆಗಿರ್ತಾನೆ ಆ ಪಾರ್ಟ್ನರ್ದು ಡೆಫಿಷಿಯನ್ಸಿ ಕಂಡುಹಿಡಿಬೇಕು. ಡೆಫಿಷಿಯನ್ಸಿ ಈಸ್ ಕಾಲ್ಡ್ ಕ್ಯಾಪಿಟಲ್ ಲಾಸ್. ಆಫ್ಟರ್ ಫೈಂಡ್ ಔಟ್ ದ ಡೆಫಿಷಿಯನ್ಸಿ ಆಫ್ ದ ಫೈಂಡ್ ಔಟ್ ದ ಕ್ಯಾಪಿಟಲ್ ಲಾಸ್ ಆರ್ ಡೆಫಿಷಿಯನ್ಸಿ ಆಫ್ ದ ಇನ್ಸಾಲ್ವೆಂಟ್ ಪಾರ್ಟ್ನರ್, ದಟ್ ಡೆಫಿಷಿಯನ್ಸಿ ಲಾಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಇನ್ ಕ್ಯಾಪಿಟಲ್ ರೇಷಿಯೋ ಅಂತ ಹೇಳಿ. ಬಂದಂಥ ಡೆಫಿಷಿಯನ್ಸಿಯನ್ನು ಯಾವ ರೇಷಿಯೋದೊಳಗೆ ಹಂಚಬೇಕಂತ ಹೇಳಿದ್ರೆ ಕ್ಯಾಪಿಟಲ್ ರೇಷಿಯೋನ ಅಲ್ಲಿ ಹಂಚಬೇಕು. ಆ ಕ್ಯಾಪಿಟಲ್ ರೇಷಿಯೋದೊಳಗೆ ಹಂಚಿ ಅದನ್ನು ಸೆಟಲ್ಮೆಂಟ್ ಮಾಡ್ಬೇಕಂತ ಹೇಳಿದೆ. ಹಾಗಾದರೆ ವಾಟ್ ಈಸ್ ಕ್ಯಾಪಿಟಲ್ ರೇಷಿಯೋ? ಕ್ಯಾಪಿಟಲ್ ರೇಷಿಯೋ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮೆಟ್ ಇದೆ. ಕ್ಯಾಪಿಟಲ್ಸ್ಗಳು ಫ್ಲಕ್ಚುಯೇಟಿಂಗ್ ಇದ್ದಾಗ ಕ್ಯಾಪಿಟಲ್ ರೇಷಿಯೋನ ಯಾವ ರೀತಿ ಕಂಡುಹಿಡಿಯಬೇಕು, ಫಿಕ್ಸ್ಡ್ ಕ್ಯಾಪಿಟಲ್ ಇದ್ದಾಗ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಿನಲ್ಲಿ ಹೇಳ್ತೇನೆ. ಇವತ್ತಿನ ಕ್ಲಾಸಿನಲ್ಲಿ ಯಾವುದರ ಬಗ್ಗೆ ಚರ್ಚೆ ಮಾಡೋಣಪ್ಪ ಅಂತಂದರೆ, ಫಾರ್ಮೆಟ್ ಆಫ್ ರಿಯಲೈಸೇಷನ್ ಅಕೌಂಟ್, ಫಾರ್ಮೆಟ್ ಆಫ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್, ಆ್ಯಂಡ್ ಪ್ರಾಬ್ಲಮ್ಸ್ ಆನ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಶಿಪ್ ವೆನ್ ಒನ್ ಪಾರ್ಟ್ನರ್ ಬಿಕೇಮ್ ಇನ್ಸಾಲ್ವೆಂಟ್. ಅಂದರೆ ಇವತ್ತಿನ ಕ್ಲಾಸಿನಲ್ಲಿ ಫಾರ್ಮೆಟ್ಗಳನ್ನು ಚರ್ಚೆ ಮಾಡಿ ಅದರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಆ ಪ್ರಾಬ್ಲಮಲ್ಲಿ ಮೊದಲೇ ಸಿಚುವೇಶನ್ ಏನಪ್ಪ ಅಂತಂದ್ರೆ, ವೆನ್ ಒನ್ ಪಾರ್ಟ್ನರ್ ಬಿಕೇಮ್ ಇನ್ಸಾಲ್ವೆಂಟ್, ಯಾವುದೋ ಒಬ್ಬ ಪಾಲುದಾರನು ಇನ್ಸಾಲ್ವೆಂಟ್ ಆದಾಗ ಯಾವ ರೀತಿ ನಾವು ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ಬೇಕು ಅನ್ನೋದನ್ನು ಇದರಲ್ಲಿ ಆ ಬುಕ್ಸ್ ಅಕೌಂಟ್ಸ್ಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಿನಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಬಿಫೋರ್ ಗೋಯಿಂಗ್ ಟು
that concept, you have to understand what is capital ratio. How will you find out the capital ratio? There are two situations while you are finding the capital ratio. In case of fluctuating capital, ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಕ್ಯಾಪಿಟಲ್ ರೇಷಿಯೋ ಕಂಡುಹಿಡಿಬೇಕು. ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಕರೆಂಟ್ ಅಕೌಂಟ್ ಕೊಟ್ಟಿರ್ತಾರೆ, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಕೌಂಟ್ ಕೊಟ್ಟಿರ್ತಪ್ಪ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಲ್ಲಿ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಇರ್ತದ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ ಕೇಸ್ there is no given information with regarding to the capital, we have to understood that is fluctuating capital. ಏನು ಮಾಹಿತಿಯನ್ನು ಕೊಡದೇ ಇದ್ರೆ ಅದನ್ನೇನಂತ ತಿಳ್ಕೊಬೇಕಂತಂದ್ರೆ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಏನದಪ್ಪ ಅಂತಂದ್ರೆ ಫ್ಲಕ್ಚುಯೇಟ್ ಇದೆ ಅಂತ ತಿಳ್ಕೊಂಡು ನಾವು ಅದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡೋದು. ಆ ಪ್ರಾಬ್ಲಮ್ ಮೇಲೆ ಕೊಟ್ಟಂತ ಇನ್ಸ್ಟ್ರಕ್ಷನ್ ಮೇಲೆ ಹೋಗ್ತದೆ. ಇನ್ ಕೇಸ್ ದೇ ಹ್ಯಾವ್ ಗಿವನ್ ಇಟ್ ಈಸ್ ಅ ಫಿಕ್ಸ್ಡ್ ಕ್ಯಾಪಿಟಲ್, ಯು ಹ್ಯಾವ್ ಟು apply fixed capital procedure ratio. If they have not given any instruction, you have to consider which procedure, fluctuating capital procedure. ಇಲ್ಲಿ ಎರಡು ಮೆಥಡ್ಸ್ ಗಳನ್ನು ನಾವು ನೋಡ್ತೀವಿ. ಒಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಇದ್ದಾಗ ಯಾವ ತರ ಕ್ಯಾಪಿಟಲ್ ರೇಷಿಯೋ ಕಂಡುಹಿಡಿಯಬೇಕು ಅಂತಂದ್ರೆ ಮೊದಲನೇದಾಗಿ ಅವ್ರ ಕ್ಯಾಪಿಟಲ್ಸ್ ಗಳನ್ನ ಕನ್ಸಿಡರ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಂತ ಆಸ್ ಪರ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರತಿಯೊಬ್ಬ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಬರ್ಕೋಬೇಕಾಗ್ತದೆ. ಕ್ಯಾಪಿಟಲ್ಸ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಕ್ಯಾಪಿಟಲ್ಸ್ ಎ ಬಿ. ಎ ಮತ್ತು ಬಿ ಏನಪ್ಪ ಅಂತಂದ್ರೆ ಇವರು ಪಾರ್ಟ್ನರ್ಸ್. ಯಾರು ಕ್ಯಾಪಿಟಲ್ಸ್ ಕನ್ಸಿಡರ್ ಮಾಡ್ಬೇಕಂದ್ರೆ ಅದು ಇಂಪಾರ್ಟೆಂಟ್. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು, ಇನ್ಸಾಲ್ವೆಂಟ್ ಪಾರ್ಟ್ನರ್ ಅದಲ್ಲ. ಅವರ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಮೊದಲೇ ಹಚ್ಕೋಬೇಕಾಗ್ತದೆ. ನೆಕ್ಸ್ಟ್ ಆ ಕ್ಯಾಪಿಟಲ್ಸ್ ಏನೇನ ಆ್ಯಡ್ ಮಾಡ್ತಾ ಹೋಗ್ತಾವ ಅಂತಂದ್ರೆ ಯು ಹ್ಯಾವ್ ಟು ಆ್ಯಡ್ ಪ್ರಾಫಿಟ್ ಅಂಡ್ ಲಾಸ್, ಕ್ರೆಡಿಟ್ ಬ್ಯಾಲೆನ್ಸ್. ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂತಂದ್ರೆ ಪ್ರಾಫಿಟ್, ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ಲಾಸ್. ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ಕ್ಯಾಪಿಟಲ್ಸ್ಗಳಿಗೆ ಎ ಪಾರ್ಟ್ನರ್ಗೆ ಆ್ಯಡ್ ಮಾಡಬೇಕು, ಬಿ ಇದ್ರೆ ಬಿ ಪಾರ್ಟ್ನರ್ಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ if there is any general reserve given in the balance sheet A and B, ಅಂದ್ರೆ ಪಾರ್ಟ್ನರ್ಸ್ ಸಂಬಂಧಿಸಿದಂತೆ ಜನರಲ್ ರಿಸರ್ವ್ ಇದ್ರೆ ಅಂತಂದ್ರೆ ಅದನ್ನು ಸಹ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಏನಾದ್ರೂ ಕ್ಯಾಪಿಟಲ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರೆ ಅದನ್ನು ಸಹ ಏನ್ ಮಾಡ್ಕೋಬೇಕ್ರಿ, ಎ ಅಂಡ್ ಅದು ಪಾಲುದಾರರದ ಏನಾದ್ರೂ ಕ್ಯಾಪಿಟಲ್ಸ್ ಇಂಟ್ರೆಸ್ಟ್ ಇತ್ತಂದ್ರೆ ಅದನ್ನು ಸಹ ಆ್ಯಡ್ ಮಾಡಬೇಕು. ಇನ್ ಕೇಸ್ ದೇರ್ ಇಸ್ ಎನಿ ರೆಮ್ಯುನರೇಷನ್ ಅನ್ನ ಕೊಟ್ಟಿದ್ರೆ ಪಾರ್ಟ್ನರ್ಸ್ಗೆ ಅದನ್ನು ಸಹ ಏನ್ ಮಾಡ್ಬೇಕ್ರಿ, ಆ್ಯಡ್ ಮಾಡಬೇಕು. ಇದಕ್ಕೆ ಏನು ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಡ್ರಾಯಿಂಗ್ಸ್ ಇತ್ತಂದ್ರೆ ಲೆಸ್ ಮಾಡಬೇಕು. ನೆಕ್ಸ್ಟ್ ಹೇಳಿದೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ರೆ ಆ್ಯಡ್ ಮಾಡಬೇಕು. ಲಾಸ್ ಇತ್ತಂದ್ರೆ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇದ್ರೆ ಅದನ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ರೆ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಏನ್ ಮಾಡಬೇಕು ಅಂದ್ರೆ ಆ್ಯಡ್ ಮಾಡಬೇಕು. ಇದನ್ನ ಮಾಡಿದಂತ ಬಂದಿದ್ದು ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಸ್ಟ್ಯಾಂಡಿಂಗ್ ರೇಷಿಯೋ. ಇದನ್ನ ಏನ್ ಮಾಡ್ತೇವೆ ನಾವು, ರೇಷಿಯೋ ಅನ್ನ ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್ 30,000 20,000 ಇತ್ತಂದ್ರೆ ರೇಷಿಯೋ ಅನ್ನ ಮಾಡಿದಾಗ ಎಷ್ಟು ಬಂತ್ರಿ, 3:2. ಇದು ಯಾವಾಗ ಪ್ರೊಸೀಜರ್ ಅಂತ ಹೇಳಿದ ನಾನು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಹಾಗಾದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಇದ್ದಾಗ ಹೇಗೆ? if they given the instruction it is a fixed capital, if they have given a balance it in current account ಕೊಟ್ಟಿದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಏನದವ್ರಿ, ಪಿ ಅಂಡ್ ಎಲ್ ರಿಸರ್ವ್ ಯಾವುಗಳನ್ನ ಆ್ಯಡ್ ಮಾಡಬಾರ್ದು. ಏನ್ ಕ್ಯಾಪಿಟಲ್ ಇರ್ತದಲ್ಲ ಆ ಕ್ಯಾಪಿಟಲ್ ಅನ್ನೇ ನಾವೇನ್ ಮಾಡ್ಕೋಬೇಕು, ರೇಷಿಯೋ ಅನ್ನ ತೆಗೆದುಕೋಬೇಕು. ಓಕೆ, ಫ್ಲಕ್ಚುಯೇಟಿಂಗ್ ಇದ್ದಾಗ ಮಾತ್ರ ಈ ಪ್ರಾಫಿಟ್, ರಿಸರ್ವ್, ಇಂಟ್ರೆಸ್ಟ್ ಅನ್ನ ಆ್ಯಡ್ ಮತ್ತೆ ಇವನ್ನ ಲೆಸ್ ಮಾಡಬೇಕು. ಫಿಕ್ಸ್ಡ್ ಇದ್ದಾಗ ಓನ್ಲಿ ಕ್ಯಾಪಿಟಲ್ಸ್ ಅನ್ನ ಏನ್ ಮಾಡ್ತೇವೆ ನಾವು, ಅದನ್ನ ಅದೇ ಅಮೌಂಟ್ ಅನ್ನ ರೇಷಿಯೋ ಅನ್ನಾಗಿ ಕನ್ಸಿಡರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ರೇಷಿಯೋನ ಯಾವ ತರ ಕಂಡುಹಿಡಬೇಕನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ರಿಯಲೈಸೇಷನ್ ಅಕೌಂಟ್. ಈಗಾಗಲೇ ನೀವು PUC ಸೆಕೆಂಡ್ ಇಯರ್ ನಲ್ಲಿ ರಿಯಲೈಸೇಷನ್ ಅಕೌಂಟ್ ಅನ್ನ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಕಲ್ತಿದ್ರಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಹೌ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ಎಕ್ಸಾಂಪಲ್ ಇದು ಬರೀ ಫಾರ್ಮೆಟ್ ಇಲ್ಲದೆ ನೋಡ್ರಿ, ಏನು ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಕ್ರೆಡಿಟ್. ಫಸ್ಟ್ಗೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಏನ್ ಹಚ್ಬೇಕಂತಂದ್ರೆ
ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್. ಅಂದರೆ ಏನು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರಲ್ಲ, ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಮಾಡೋದು, ಸನ್ಡ್ರಿ ಅಸೆಟ್ಸ್ ಅಕೌಂಟ್ ಅಂತ ಹೋಗ್ಬೇಕು. ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಯಾವ ಹೋಗ್ಬೇಕ್ರಿ, ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಎಕ್ಸೆಪ್ಟ್ ಯಾವುಗಳನ್ನು ಬಿಟ್ಟು ಕ್ಯಾಶ್ ಅಕೌಂಟು, ಫಿಕ್ಟಿಷಿಯಸ್ ಅಸೆಟ್ಸ್ ಇದ್ದರೆ, ಲಾಸ್ ಇದ್ದರೆ, ನೆಕ್ಸ್ಟ್ ಕರೆಂಟ್ ಅಕೌಂಟ್ ಲೋನ್ಸ್ ಇದ್ದರೆ, ಕರೆಂಟ್ ಅಕೌಂಟ್ಸ್ ಇದ್ದರೆ, ಲೋನ್ಸ್ ಟು ಪಾರ್ಟ್ನರ್ಸ್ ಇದ್ದರೆ, ಇವುಗಳನ್ನು ಬಿಟ್ಟು ಉಳಿದಂಥ ಅಸೆಟ್ಸ್ಗಳನ್ನು ಬುಕ್ ವ್ಯಾಲ್ಯೂ ಅಂದ್ರೆ ಏನ್ರಿ, ವಿಚ್ ಆರ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಇಲ್ಲಿರುವಂಥ ಅಸೆಟ್ಸ್ಗಳ ವ್ಯಾಲ್ಯೂ ಏನಂತೀವಿ, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಅವುಗಳನ್ನು ಇಲ್ಲಿ ತೆಗೆದುಕೊಳ್ಬೇಕು. ಕ್ಯಾಶನ್ನು ಎಲ್ಲಿ ತೊಗೊತೀವಿ, ಡೈರೆಕ್ಟ್ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ತೊಗೊಂತೀವಿ. ಮೊದಲು ಇದೇನು ಮಾಡಬೇಕು, ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್, ಯಾವ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್. ನೆಕ್ಸ್ಟ್ ಅದಾದ ನಂತರ ಅದರ ಅಪೋಸಿಟ್, ಇಲ್ಲಿ ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್ ಅಂತ ತೊಗೊಂಡ್ರೆ, ಇಲ್ಲಿ ಬೈ ಸನ್ಡ್ರಿ ಲಯಬಿಲಿಟೀಸ್ ಅಕೌಂಟ್ ಅಂತ ಹೋಗಿ. ಬೈ ಸನ್ಡ್ರಿ ಲಯಬಿಲಿಟೀಸ್ ಅಕೌಂಟ್ ಅಂತಂದ್ರೆ ಎಕ್ಸೆಪ್ಟ್ ಯಾವುಗಳನ್ನು ಬಿಟ್ಟು ಕ್ಯಾಪಿಟಲ್ಸು, ಲೋನು, ರಿಸರ್ವ್, ಅಕ್ಯುಮುಲೇಟೆಡ್ ಪ್ರಾಫಿಟ್ ಇವುಗಳನ್ನು ಬಿಟ್ಟು ಉಳಿದಂಥ ಲಯಬಿಲಿಟಿ ಅಂದರೆ ವಿಚ್ ಆರ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್, ಬುಕ್ ವ್ಯಾಲ್ಯೂ ಆಫ್ ದ ಆಲ್ ಲಯಬಿಲಿಟೀಸ್. ಏನು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರ ಲಯಬಿಲಿಟೀಸನ್ನು, ಬುಕ್ ವ್ಯಾಲ್ಯೂವನ್ನು ಎಲ್ಲಿ ತೊಗೋಬೇಕ್ರಿ, ಕ್ರೆಡಿಟ್ ಸೈಡ್ ತೊಗೋಬೇಕು. ಏನಂತ ತೊಗೊತೀವಿ, ಬೈ ಸನ್ಡ್ರಿ ಲಯಬಿಲಿಟೀಸ್ ಅಕೌಂಟ್. ಯಾವುಗಳನ್ನು ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ಲು, ರಿಸರ್ವ್, ಪ್ರಾಫಿಟ್ಟು ಇವುಗಳನ್ನು ಬಿಟ್ಟು ಇವನ್ನೆಲ್ಲಿ ತೊಗೊತೀವಿ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಳಗೆ ತೊಗೊತೀವಿ. ಹಾಗಾದರೆ ಫಸ್ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್ ಅಂತ ತೊಗೊತೀವಿ, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಅದರ ಅಪೋಸಿಟ್ ಯಾವುದ್ರಿ, ಸನ್ಡ್ರಿ ಲಯಬಿಲಿಟೀಸ್ ಅಕೌಂಟ್ ಅಂತ ತೊಗೊತೀವಿ. ಎಲ್ಲ ಲಯಬಿಲಿಟೀಸ್ ಬುಕ್ ವ್ಯಾಲ್ಯೂವನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ನೆಕ್ಸ್ಟ್ ಅದಾದ ನಂತರ ಡೆಬಿಟ್ ಸೈಡ್ ಮತ್ತೇನು ಬರ್ತದಪ್ಪ ಅಂತಂದರೆ ಟು ಪ್ರೊವಿಷನ್ಸ್. ಅಂದರೆ ಕೆಲವೊಂದ್ಸಲ ಡೆಟರ್ಸ್ ಅಕೌಂಟಲ್ಲಿ PDD ಅಂತ ಕೊಟ್ಟಿರ್ತಾರೆ. ಏನಾದರೂ PDD, ಪ್ರೊವಿಷನ್ ಫಾರ್ ಡೆಟರ್ಸ್ ಈ ಥರ ಕೊಟ್ಟಿದ್ರೆ, ಈ ಪ್ರೊವಿಷನ್ಸ್ಗಳಿದ್ದರೆ ಅದನ್ನೆಲ್ಲಿ ತೊಗೋಬೇಕ್ರಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟು ಪ್ರೊವಿಷನ್ಸ್ ಆನ್ ಎನಿ ಲಯಬಿಲಿಟೀಸ್ ಅಕೌಂಟ್. ನೆಕ್ಸ್ಟ್ ಡೆಬಿಟ್ ಸೈಡ್ ಮತ್ತೆ ಯಾವುದ್ರಿ, ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಅಂದರೆ ಬ್ಯಾಂಕ್ ಇದ್ದರೆ ಬ್ಯಾಂಕ್, ಕ್ಯಾಶ್ ಇದ್ದರೆ ಕ್ಯಾಶ್ ಅಕೌಂಟ್. ಅದರ ಇನ್ಸ್ಟ್ರಕ್ಷನಲ್ಲಿ ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶು, ಬ್ಯಾಂಕ್ ಇದ್ದರೆ ಬ್ಯಾಂಕು. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ ಕ್ಯಾಶ್ ಇನ್ ಹ್ಯಾಂಡ್ ಅಂದಾಗ ಕ್ಯಾಶ್ ಅಕೌಂಟ್ ಅಂತ ಹೋಗ್ಬೇಕು, ಬ್ಯಾಂಕ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಅಂತ ಹೋಗ್ಬೇಕು. ಅಲ್ಲಿ ಯಾವ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಆ ಥರ ಇಲ್ಲಿ ಹೋಗ್ಬೇಕು. ಯಾವುದನ್ನಪ್ಪ ಅಂತಂದರೆ ಎಕ್ಸ್ಪೆನ್ಸಸ್, ಕೆಲವೊಂದು ಥರ ಏನು ಮಾಡಿರ್ತಾರೆ, ಎಕ್ಸ್ಪೆನ್ಸಸ್ ಅಂದರೆ ಇದು ಯಾವುದಂದ್ರೆ ಲಯಬಿಲಿಟೀಸನ್ನು ಪೇಡ್ ಮಾಡಿರ್ತಾರೆ. ಅಂದರೆ ಇಲ್ಲಿ ಬುಕ್ ವ್ಯಾಲ್ಯೂ ತೊಗೊಂಡ್ರಿ, ಅಡ್ಜಸ್ಟ್ಮೆಂಟಲ್ಲಿ ಯಾವುದಾದ್ರೂ ಲಯಬಿಲಿಟೀಸನ್ನು ಪೇಡ್ ಮಾಡಿದರೆ ಏನಂತ ತೊಗೋಬೇಕ್ರಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಎನಿ ಡಿಸ್ಚಾರ್ಜಿಂಗ್ ಆಫ್ ದ ಲಯಬಿಲಿಟೀಸನ್ನು ಪೇಡ್ ಮಾಡಿದ್ರೆ. ಇನ್ಸ್ಟ್ರಕ್ಷನಲ್ಲಿ ಕೆಲವೊಂದು ಸಲ ಲಯಬಿಲಿಟೀಸ್ ಪೇಡ್ ಮಾಡಿದ್ರು ಕೊಟ್ಟಿರ್ತಾರೆ, ಒಂದು ವೇಳೆ ಕೊಡಲಿಲ್ಲ ಅಂದರೆ ಬುಕ್ ವ್ಯಾಲ್ಯೂ ಎಷ್ಟು ಇರ್ತದಲ್ಲ ಅಷ್ಟೇ ವ್ಯಾಲ್ಯೂವನ್ನು ನಾವು ಪೇಡ್ ಮಾಡುವಂಥ ಅಸಂಪ್ಷನ್ ಮಾಡೋದು. ಓಕೆ, ಅವ್ರ ಇನ್ಸ್ಟ್ರಕ್ಷನಲ್ಲಿ ಲಯಬಿಲಿಟೀಸನ್ನು ಪೇಡ್ ಮಾಡಿದ್ರೆ ಕೊಟ್ಟಿದ್ರೆ ಆ ವ್ಯಾಲ್ಯೂ ತಗೋರಿ, ಇಲ್ಲ ಅಂತಂದರೆ ಏನು ಬುಕ್ ವ್ಯಾಲ್ಯೂ ಇರ್ತದಲ್ಲ ಅದೇ ವ್ಯಾಲ್ಯೂ ತಗೋ. ಈ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಏನಾದರೂ ಪಾರ್ಟ್ನರ್ಶಿಪ್ ಎಕ್ಸ್ಪೆನ್ಸನ್ನು ಪೇಡ್ ಮಾಡಿದ್ರೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಆಗಿರ್ತಾರೆ, ಅದನ್ನು ಎಕ್ಸ್ಪೆನ್ಸಸ್ ಇತ್ತಂದರೆ ಅದನ್ನು ಸಹ ಎಲ್ಲಿ ತಗೋಬೇಕ್ರಿ, ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್. ಯಾವ ಎಕ್ಸ್ಪೆನ್ಸಸ್ಸು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ತಗೋ. ನೆಕ್ಸ್ಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಕೇಸ್ ಎನಿ ಲಯಬಿಲಿಟಿ ಇಸ್ ಟೇಕನ್ ಓವರ್ ಬೈ ಪಾರ್ಟ್ನರ್. ಪೇಡ್ ಮಾಡಿದ್ರು ಇಲ್ಲಿ ತಗೋಬೇಕು. ಒಂದ್ ವೇಳೆ ಯಾವ್ದಾದ್ರು ಪಾರ್ಟ್ನರ್ ಲಯಬಿಲಿಟೀಸ್ ಅನ್ನು ಟೇಕನ್ ಓವರ್ ಮಾಡಿದ್ರೆ ಎಲ್ಲಿ ತಗೋಬೇಕ್ರಿ, ಡೆಬಿಟ್ ಸೈಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟೀಸ್ ಟೇಕನ್ ಓವರ್ ಬೈ ಪಾರ್ಟ್ನರ್. ಓಕೆ, ನೆಕ್ಸ್ಟ್ ಅದಾದ ನಂತರ ಇದ್ರ ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಬಂದು ಡೆಬಿಟ್ ಸೈಡ್ ಕಡಿಮೆ ಅಂತಂದ್ರೆ ಏನದು, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಪ್ರಾಫಿಟ್. ಇನ್ ಕೇಸ್ ಡೆಬಿಟ್ ಸೈಡ್ ಹೆಚ್ಚಿಗೆ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಆದರೆ ಡೆಬಿಟ್ ಸೈಡ್ ಈಸ್ ಮೋರ್, ಕ್ರೆಡಿಟ್ ಸೈಡ್ ಇಸ್ ಲೆಸ್, ದಟ್ ಈಸ್ ಅ ಲಾಸ್. ಡೆಬಿಟ್ ಸೈಡ್ ಮುಗಿದು ಮೊದಲೇದು ಸನ್ಡ್ರಿ ಅಸೆಟ್ಸ್ ಅಕೌಂಟ್. ನೆಕ್ಸ್ಟ್ ಎನಿ ಪ್ರೊವಿಷನ್ ಇದ್ರೆ ಪ್ರೊವಿಷನ್ ಹಚ್ಚಬೇಕು. ನೆಕ್ಸ್ಟ್ ಏನಾದರೂ ಲಯಬಿಲಿಟೀಸ್ ಪೇಡ್ ಮಾಡಿದ್ರೆ ಡೆಬಿಟ್ ಸೈಡ್ ಹೋಗ್ತೀರಿ. ಎಕ್ಸ್ಪೆನ್ಸಸ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಡ್ ಮಾಡಿದ್ರೆ ಡೆಬಿಟ್ ಸೈಡ್. ಏನಾದರೂ ಲಯಬಿಲಿಟೀಸ್ ಟೇಕನ್ ಓವರ್ ಮಾಡಿದ್ರೆ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಈಗಾಗಲೇ ಹೇಳಿದೆ ಏನು, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಇಲ್ಲಿ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಎರಡನೇದು ಏನು ಅಂತಂದ್ರೆ ಅಸೆಟ್ಸ್ಗಳನ್ನು ರಿಯಲೈಸೇಷನ್ ಮಾಡಿದ್ದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಅಲ್ಲಿ ಇರ್ತದೆ. ಆಲ್ ಅಸೆಟ್ಸ್ ರಿಯಲೈಸ್ಡ್, ಎಷ್ಟು ವ್ಯಾಲ್ಯೂ ರಿಯಲೈಸೇಷನ್ ಅಸೆಟ್ಸ್ ಏನು ಇರ್ತಾವಲ್ಲ ಅದನ್ನ ಎಲ್ಲಿ ತಗೋಬೇಕ್ರಿ,
ಕ್ರೆಡಿಟ್ ಸೈಡ್ ತಗೋಬೇಕು. ಏನು ತಗೋಬೇಕು? ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಮೌಂಟ್ ರಿಸೀವ್ಡ್ ಆನ್ ರಿಯಲೈಸೇಷನ್ ಅಸೆಟ್. ಎಷ್ಟು ಅಸೆಟ್ಸ್ಗಳನ್ನು ಮಾರಾಟ ಮಾಡಿ ಬಂದಿರ್ತದಲ್ಲ ಅದನ್ನ ಅಮೌಂಟನ್ನು ಕ್ರೆಡಿಟ್ ಸೈಡ್ ಹಚ್ಚಬೇಕು. ನೆಕ್ಸ್ಟ್ ಅದಾದ ನಂತರ ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಎನಿ ಅಮೌಂಟ್ ರಿಸೀವ್ ಫ್ರಮ್ ಅನ್ರಿಕಾರ್ಡೆಡ್ ಅಸೆಟ್ಸ್. ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಅನ್ರಿಕಾರ್ಡ್ ಅಸೆಟ್ಸ್ ಮೇಲೆ ಮಾರಾಟ ಮಾಡಿ ಬಂದಂಥ ಏನಾದರೂ ಅಮೌಂಟ್ ಇದ್ದದನ್ನ ಕ್ರೆಡಿಟ್ ಸೈಡ್ ತಗೋಬೇಕು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಲಯಬಿಲಿಟೀಸ್ ಟೇಕನ್ ಓವರ್, ಅಸೆಟ್ಸ್ ಟೇಕನ್ ಓವರ್ ಇದ್ರೆ ಎಲ್ಲಿ ತಗೋಬೇಕ್ರಿ? ಕ್ರೆಡಿಟ್ ಸೈಡ್. ಲಯಬಿಲಿಟೀಸ್ ಟೇಕನ್ ಓವರ್ ಇದ್ರೆ ಡೆಬಿಟ್ ಸೈಡ್. ಹಾಗಾದ್ರೆ ಅಸೆಟ್ಸ್ ಟೇಕನ್ ಓವರ್ ಇದ್ರೆ ಯಾವ ಸೈಡ್ ಅಂತಂದ್ರೆ ಕ್ರೆಡಿಟ್ ಸೈಡ್. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್. ಅದಾದ ನಂತರ ಹೇಳಿದೆ if debit is more credit is less, that is difference is real loss on realization. If credit is more debit side is less, what is profit on realization. ಇದು ಏನಪ್ಪಾ ಅಂತಂದ್ರೆ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಪ್ರೊಸೀಜರ್. ಅರ್ಥ ಆಯ್ತಾ? ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಇರ್ತದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತದೆ. ಈ ತರ ಪ್ರೊಸೀಜರ್ ಅನ್ನು ನಾವು ಅಪ್ಲೈ ಮಾಡಿಕೊಂಡು ಇದು ಮೊದಲನೇ ಇದು ಫಾರ್ಮೆಟ್ ಅನ್ನ ಪರ್ಫೆಕ್ಟ್ ಆಗುತ್ತೆ. ಈ ಫಾರ್ಮೆಟ್ ಅಲ್ಲಿ ಪರ್ಫೆಕ್ಟ್ ಆದಾಗ ಮಾತ್ರ ನಿಮ್ಗೆ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗ್ತದೆ. ಓಕೆ, ಇದಾದ ನಂತರ ಹೇಳಿದ ನಮ್ಮ ಮೊದಲೇ ಸ್ಟೆಪ್ ಏನು ಪ್ರಿಪೇರ್ ಮಾಡ್ಬೇಕಂತ ಹೇಳಿದೆ, ಯು ಹ್ಯಾವ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ಆಫ್ಟರ್ ಪ್ರಿಪೇರಿಂಗ್ ದ ರಿಯಲೈಸೇಷನ್ ಅಕೌಂಟ್ ಯು ವಿಲ್ ಗೆಟ್ ಅ ಪ್ರಾಫಿಟ್ ಆರ್ ಲಾಸ್. If debit is more, credit is less, that is called a loss. If credit is more, debit is less, that is called a profit. After preparing the realization account, which account you have to prepare? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದಾದ ನಂತರ ಯಾವುದನ್ನು ಪ್ರಿಪೇರ್ ಮಾಡಬೇಕಂತ ಹೇಳಿದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಫಾರ್ಮೆಟ್ ಏನಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಸ್, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅವರು ಎಕ್ಸ್ ವೈ, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಂದು ಹೆಸರನ್ನ ಇಲ್ಲಿ ನಮೂದಿಸಬೇಕಾಗ್ತದೆ. ಪಾರ್ಟ್ನರ್ಸ್ ಪರ್ಟಿಕ್ಯುಲರ್ಸ್ ಎಕ್ಸ್ ವೈ, ಪರ್ಟಿಕ್ಯುಲರ್ಸ್ ಎಕ್ಸ್ ವೈ, ಡೆಬಿಟ್ ಕ್ರೆಡಿಟ್. ಇಲ್ಲಿ ಕ್ಯಾಪಿಟಲ್ಸ್ ಮೊದಲೇದು ಏನು ಹಚ್ಕೋಬೇಕ್ರಿ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಲಯಬಿಲಿಟೀಸ್ ಸೈಡ್ ಕ್ಯಾಪಿಟಲ್ ಕೊಟ್ಟಿದ್ರೆ ಎಲ್ಲಿ ಮಾಡ್ಕೋಬೇಕ್ರಿ? ಕ್ರೆಡಿಟ್ ಸೈಡ್ ಹಚ್ಕೋಬೇಕು. ಕೆಲವೊಂದು ಸಂದರ್ಭದೊಳಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಏನಾದರೂ ಕ್ಯಾಪಿಟಲ್ ಕೊಟ್ಟಿದ್ರೆ ಅದನ್ನೆಲ್ಲಿ ತಗೋಬೇಕ್ರಿ? ಡೆಬಿಟ್ ಸೈಡ್ ಹಚ್ಕೋಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರ ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ಸ್ ಎ ಬಿ ಅಂದ್ರೆ ಎಲ್ಲಿ ತಗೋಬೇಕ್ರಿ? ಯಾವ ಸೈಡು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಕ್ಸ್ ಇದ್ರೆ ಎಕ್ಸ್ ಎಷ್ಟು ಇರ್ತದೆ? ವೈ ವೈ. ಇನ್ ಕೇಸ್ ಅಸೆಟ್ ಸೈಡ್ ಏನಾದರೂ ಕ್ಯಾಪಿಟಲ್ಸ್ ಕೊಟ್ಟಿದ್ರೆ ಎಲ್ಲಿ ಕನ್ಸಿಡರ್ ಮಾಡಬೇಕು? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಕ್ಸ್ ವೈ. ಓಕೆ, ಫಸ್ಟ್ ಏನು ಮಾಡ್ಕೋಬೇಕಾದ್ರೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಯು ಹ್ಯಾವ್ ಟು ರೈಟ್ ಡೌನ್ ದ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಕ್ಸ್ ಎಷ್ಟು ಇರ್ತದೆ ಅಮೌಂಟು, ವೈ ಅಮೌಂಟ್ ಎಷ್ಟು ಇರ್ತದೆ. ನೆಕ್ಸ್ಟ್, ಇನ್ ಕೇಸ್ if they have given any general reserve profit, you have to write on credit side. If there is any loss, you have to write down on debit side. ಕೆಲವೊಂದು ಸಂದರ್ಭದೊಳಗೆ ಜನರಲ್ ರಿಸರ್ವ್ ಕೊಟ್ಟಿರ್ತಾರೆ ಲಯಬಿಲಿಟಿ ಸೈಡ್, ಅದನ್ನ ಎಲ್ಲಿ ತಗೋಬೇಕ್ರಿ? ಬೈ ಜನರಲ್ ರಿಸರ್ವ್. ಟೋಟಲ್ ಅಮೌಂಟ್ ಇತ್ತಂತಂದ್ರೆ ಅದನ್ನ ಡಿವೈಡ್ ಮಾಡಬೇಕು. ಸಪ್ರೇಟ್ ಆಗಿ ಎಕ್ಸ್ ವೈ ಇತ್ತಪ್ಪ ಅಂತಂದ್ರೆ ಅವ್ರ ಕಾಲಮ್ ಅಲ್ಲಿ ಹಚ್ಬೇಕು. ಎಕ್ಸ್ ಎಷ್ಟಿದೆ, ವೈ ಎಷ್ಟಿದೆ ಅದನ್ನ ಹಚ್ಕೋಬೇಕು. ನೆಕ್ಸ್ಟ್ ಅವ್ರ ಪ್ರಾಫಿಟ್ ಇರ್ತದೆ. ಕೆಲವೊಂದ್ಸಲ ಇಬ್ಬರು ಪಾರ್ಟ್ನರ್ಸ್ ಪ್ರಾಫಿಟ್ ಇರ್ತದ, ಪ್ರಾಫಿಟ್ ಇತ್ತಂದ್ರೆ ಸಹ ಏನ್ ಮಾಡ್ಬೇಕು? ಎಕ್ಸ್ ಕಾಲಮ್ ಅಲ್ಲಿ ಎಕ್ಸ್ ಪಾರ್ಟ್ನರ್ ಒಳಗೆ ಹಚ್ಚಬೇಕು. ವೈ ಪಾರ್ಟ್ನರ್ ಕ್ಯಾಪಿಟಲ್ ಪ್ರಾಫಿಟ್ ಇದ್ರೆ ವೈ ಪಾರ್ಟ್ನರ್. ಕೆಲವೊಂದ್ಸಲ ವರ್ಕ್ ಮ್ಯಾನ್ಸ್ ಕಂಪನ್ಸೇಷನ್ ಫಂಡ್ ಅಂತ ಕೊಟ್ಟಿರ್ತಾರೆ ಲಯಬಿಲಿಟೀಸ್, ಅದನ್ನು ಸಹ ಇಬ್ಬರು ಪಾರ್ಟ್ನರ್ಸ್ ಇದ್ದು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇನ್ ಕೇಸ್ ಹೇಳಿದೆ ನಾನು ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಸಂಬಂಧಿಸಿದಂತೆ ಏನಾದರೂ ಜನರಲ್ ಡೆಬಿಟ್ ಸೈಡ್ ಇರ್ತದೆ. ಡೆಬಿಟ್ ಸೈಡ್ ಏನಾದರೂ ಕೊಟ್ಟಿದ್ರೆ ಅದೇನಾಗ್ತೈತ್ರಿ? ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ? ಡೆಬಿಟ್ ಸೈಡ್ ಇದ್ದು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಇದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇರ್ತದೆ. ಇಲ್ಲೇನು ಬರ್ತದೆ? ಕ್ರೆಡಿಟ್ ಸೈಡ್ ಅಂತ ಬರ್ತದೆ. ಏನು? ಬೈ ರಿಯಲೈಸೇಷನ್ ಅಕೌಂಟ್ ಎನಿ ಲಯಬಿಲಿಟೀಸ್ ಟೇಕನ್ ಓವರ್. ಕೆಲವೊಂದ್ಸಲ ಹೇಳಿದ್ದೀನಿ ಲಯಬಿಲಿಟೀಸ್ ಟೇಕನ್ ಓವರ್ ಇದ್ರೆ ಯಾವ ಸೈಡ್ ತಗೋಬೇಕಂದ್ರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ಅದ್ರಲ್ಲಿ ಯಾವ ಪಾರ್ಟ್ನರ್ ಟೇಕನ್ ಓವರ್ ಮಾಡಿರ್ತಾನಲ್ಲ, ಎಕ್ಸ್ ಇತ್ತಂತಂದ್ರೆ ಎಕ್ಸ್ ಕಾಲಮ್ ಅಲ್ಲಿ ಹಚ್ಚ್ರಿ. ವೈ ಪಾರ್ಟ್ನರ್ ತಗೊಂಡಿದ್ರೆ ವೈ ಪಾರ್ಟ್ನರ್ ಅಲ್ಲಿ ಹಚ್ಬೇಕಾಗ್ತದೆ. ಅದಾದ ನಂತರ ಹೇಳಿದೆ ರಿಯಲೈಸೇಷನ್ ಅಕೌಂಟ್ ಮತ್ತೇನು ಹೇಳಿದೆ? ಕ್ರೆಡಿಟ್ ಸೈಡ್ ಹೆಚ್ಚಿಗಾಗಿ ಡೆಬಿಟ್ ಸೈಡ್ ಕಡಿಮೆ ಬಂತಂದ್ರೆ ಅದೇನಂತ ಕರಿತೀವಿ? ಪ್ರಾಫಿಟ್. ಆ ಪ್ರಾಫಿಟ್ ಅನ್ನು ಏನ್ ಮಾಡ್ಬೇಕು? ಬಂದಂತ ಪ್ರಾಫಿಟ್ ಅನ್ನ ಎಲ್ಲಾ ಪಾಲುದಾರರ ನಡುವೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್
All you have to distribute profit all the partners among the all partners in respect of profit sharing ratio. Profit sharing ratio ದೊಳಗ ಬಂದಂತ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಅದನ್ನೇನು ಮಾಡ್ಕೋಬೇಕು, ಎಷ್ಟೆಷ್ಟು ಪ್ರಾಫಿಟ್ ಅನ್ನ ಹಂಚಿರ್ತೀವಲ್ಲ ಅದನ್ನ ಇಲ್ಲಿ ತೆಗೆದುಕೊಳ್ಳೋದು. ನೆಕ್ಸ್ಟ್ ಎಂಟ್ರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈಗಾಗಲೇ ಹೇಳಿದ ಲಾಸ್ ಏನಾದರೂ ಬಂದ್ರೆ, ಇಫ್ ಡೆಬಿಟ್ ಸೈಡ್ ಇಸ್ ಮೋರ್ ಕ್ರೆಡಿಟ್ ಸೈಡ್ ಇಸ್ ಲೆಸ್, ದೇರ್ ವಿಲ್ ಬಿ ಅರೈಸ್ ದ ಲಾಸ್. ಎಷ್ಟು ಲಾಸ್ ಆಗಿರ್ತದಲ್ಲ ಅಷ್ಟೇ ಲಾಸ್ ಅನ್ನ ಏನ್ ತರಬೇಕಂತ, ಅಷ್ಟೇ ಎಷ್ಟು ಲಾಸ್ ಆಗಿರ್ತದಲ್ಲ ಅಷ್ಟೇ ಕ್ಯಾಶ್ ಅನ್ನ ತರಬೇಕಂತ ಹೇಳಿದೆ. ಆ ಕ್ಯಾಶ್ ಅನ್ನ ಯಾರು ತಗೊಂಡ್ಬಂದಿರ್ತಾರ, ಇನ್ಸಾಲೆಂಟ್ ಪಾರ್ಟ್ನರ್ ತರೋದಕ್ಕಾಗೋದಿಲ್ಲ. ಇನ್ಸಾಲೆಂಟ್ ಯಾವಾಗ ಆಗ್ತಾರ, ಇಸ್ ಅನ್ಎಬಲ್ ಟು ಬ್ರಿಂಗ್ ಎನಿ ಕ್ಯಾಶ್. ಹಾಗಾದ್ರೆ ಯಾರು ತಗೊಂಡ್ಬರ್ಬೇಕು ಕ್ಯಾಶ್? ಉಳಿದಂತವ್ರು ಯಾರು? ಸಾಲೆಂಟ್ ಪಾರ್ಟ್ನರ್ಸ್. ಅವ್ರದ್ದು ಸಾಲೆಂಟ್ ಪಾರ್ಟ್ನರ್ಸ್ ಇದನ್ನ ಏನ್ ಮಾಡ್ಕೋಬೇಕ್ರಿ, ಎಕ್ಸ್ ಮತ್ತು ವೈ ಅಲ್ಲಿ ಇದನ್ನ ಎಕ್ಸ್ ಪಾರ್ಟ್ನರ್ ಅದು ಎಕ್ಸ್, ವೈ ಇದ್ರ ವೈ. ಇಲ್ಲಿ ಹೇಳಿದ ಎಕ್ಸಾಂಪಲ್ ಎಕ್ಸ್ ವೈ ಜೆಡ್ ಅಂತ, ಜೆಡ್ ಇನ್ಸಾಲೆಂಟ್ ಇರ್ತಾನೆ, ತಂದಿರ್ತಾರೆ ಯಾರು? ಎಕ್ಸ್ ಮತ್ತು ವೈ. ಅವ್ರು ಯಾರು ಕ್ಯಾಶ್ ತಂದಿರ್ತಾರೋ ಅದನ್ನ ಹಂಚ್ಕೋಬೇಕು. ಇದು ಕ್ರೆಡಿಟ್ ಸೈಡ್ ಆಗ್ತದೆ. ಡೆಬಿಟ್ ಸೈಡ್ ಈಗಾಗಲೇ ಹೇಳಿದೆ, ಅಸೆಟ್ಸ್ ಏನಾದರೂ ಕ್ಯಾಪಿಟಲ್ ಕೊಟ್ಟಿದ್ರೆ ಅದನ್ನೆಲ್ಲ ತಗೋಬೇಕಂತ ಹೇಳಿದೆ, ಡೆಬಿಟ್ ಸೈಡ್. ನೆಕ್ಸ್ಟ್ ಏನಾದರೂ ಲಾಸ್, ಇಲ್ಲಿ ಪ್ರಾಫಿಟ್ ಇದ್ದರೆ ಕ್ರೆಡಿಟ್ ಸೈಡು, ಲಾಸ್ ಇದ್ರೆ ಯಾವ ಸೈಡ್ ಅಂತ ಹೇಳಿದೆ, ಡೆಬಿಟ್ ಸೈಡು. ಇನ್ ಕೇಸ್ ಲಯಬಿಲಿಟೀಸ್ ಟೇಕನ್ ಓವರ್ ಬೈ ಎನಿ ಪಾರ್ಟ್ನರ್ ಏನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಹಚ್ತೀರಿ. ಅಸೆಟ್ ಸೈಡ್ ಏನಾದರೂ ಅಸೆಟ್ಸ್ ಅನ್ನ ಯಾವ್ದಾದ್ರು ಪಾರ್ಟ್ನರ್ ಟೇಕನ್ ಓವರ್ ಮಾಡಿದ್ರೆ ಏನ್ ಮಾಡ್ತೀವಿ, ಟು ರಿಯಲೈಸೇಷನ್ ಅಕೌಂಟ್. ಯಾವ ಪಾರ್ಟ್ನರ್ ಅಂತ ತೆಗೆದುಕೊಂಡಿರ್ತಾನೆ ಅದನ್ನ ಹಚ್ಚಬೇಕಾಗ್ತದೆ. ನೆಕ್ಸ್ಟ್ ಪ್ರಾಫಿಟ್ ಇದ್ರೆ ಏನ್ ಮಾಡ್ಬೇಕಂತ ಹೇಳಿದೆ, ಕ್ರೆಡಿಟ್ ಸೈಡ್ ಹಚ್ಬೇಕು. ಲಾಸ್ ಬಂತಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದೆ, ರಿಯಲೈಸೇಷನ್ ಅಕೌಂಟ್, ಲಾಸ್ ಆನ್ ರಿಯಲೈಸೇಷನ್. ಎಷ್ಟು ಲಾಸ್ ಆಗಿರ್ತದಲ್ಲ ಅಷ್ಟೇ ಏನ್ ಮಾಡ್ಬೇಕಿಲ್ಲ, ಕ್ಯಾಶ್ ತಂದಿರ್ತಾನೆ. ಅರ್ಥ ಆಯ್ತಾ? ಪ್ರಾಬ್ಲಮ್ ಬಿಡಿಸುವಾಗ ಗೊತ್ತಾಗ್ತದೆ, ಪ್ರಾಫಿಟ್ ಇದ್ರೆ ಈ ಕಡೆ, ಲಾಸ್ ಇದ್ರೆ ಈ ಕಡೆ. ನೆಕ್ಸ್ಟ್ ಉಳಿದಂತ ಇದನ್ನೆಲ್ಲ ಫೈನಲ್ ಸೆಟಲ್ಮೆಂಟ್ ಮಾಡಿ ಈ ಕಡೆ ಎಲ್ಲ ಸೆಟಲ್ಮೆಂಟ್ ಮಾಡಿದ ನಂತರ ಕ್ರೆಡಿಟ್ ಮತ್ತು ಡೆಬಿಟ್ ಸೈಡ್ ಉಳಿದಂತ ಅಮೌಂಟ್ ಅನ್ನ ಏನ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಸೆಂಡ್ ಮಾಡ್ತೀವಿ. ಇದು ಏನಪ್ಪಾ ಅಂತಂದ್ರೆ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟಿನ ಒಂದು ಫಾರ್ಮ್ಯಾಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದ ನಂತರ ಯಾವುದು ಕ್ಯಾಶ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಡೈರೆಕ್ಟ್ಲಿ ಪ್ರಾಬ್ಲಮ್ ಅಲ್ಲಿ ಯಾವ ತರ ಡೈರೆಕ್ಟ್ ಪ್ರಾಬ್ಲಮ್ ಥ್ರೂನ ಅದನ್ನೇನ್ ಮಾಡ್ಬಿಡ್ತೇನೆ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವಾಗ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಅನ್ನ ಮಾಡೋಣ. ಅದರಲ್ಲಿ ಫಸ್ಟ್ ಸಿಚುವೇಶನ್ ಯಾವ ಅಂತ ಹೇಳಿದ್ರೆ, ಇನ್ ದ ಫಸ್ಟ್ ಸಿಚುವೇಶನ್ ವೆನ್ ಒನ್ ಪಾರ್ಟ್ನರ್ ಬಿಕಮ್ ಇನ್ಸಾಲೆಂಟ್. ಒಬ್ಬ ಪಾಲುದಾರನು ದಿವಾಳಿಕೋರನಾದಾಗ, ಇನ್ಸಾಲೆಂಟ್ ಆದಾಗ ಯಾವ ತರ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡಬೇಕು, ಯಾವ ತರ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ತಯಾರು ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ತೆಗೆದುಕೊಂಡು ಅದನ್ನ ಸೊಲ್ಯೂಷನ್ ಅನ್ನ ಮಾಡೋಣ. ಓಕೆ, okay. Problem on when one partner insolvent, when one partner became insolvent. ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ, ಏನಿದೆ, ಎ ಬಿ ಅಂಡ್ ಸಿ are the partners in a firm sharing profit and loss equally. Full point, they decided to dissolve the firm on 31st December 2014. On that date their balance sheet was as follows. Okay, ಇಲ್ಲ ಮೂರು ಪಾಲುದಾರರಿದ್ದಾರೆ, ಯಾರು? ಎ ಬಿ ಅಂಡ್ ಸಿ. These are the three partners. They are made agreement sharing the profit and loss equally. Equal ಆಗಿ ಹಂಚ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಪಾಲುದಾರಿಕೆ ಸಂಸ್ಥೆಯಲ್ಲಿ. They decided to dissolve the firm on 31st December 2014. ಅಂದ್ರೆ ಎಲ್ಲಾ ಪಾಲುದಾರರು ಸೇರಿ ಒಂದು ಫರ್ಮ್ ಅನ್ನ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಅದರ ಬ್ಯಾಲೆನ್ಸ್ ಶೀಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಡೇಟಿಗೆ? 31st December 2014. ಬ್ಯಾಲೆನ್ಸ್ ಶೀಟ್ ಯಾವ ತರ ಇದೆ? ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಫಸ್ಟ್ ಇದೆ ಕ್ಯಾಪಿಟಲ್ಸ್ ಇದೆ, ಎ 30,000, ಬಿ 20,000, ಸಿ 5,000, ಕ್ರೆಡಿಟರ್ಸ್ 15,000. ನೆಕ್ಸ್ಟ್ ಅಸೆಟ್ ಸೈಡ್, ಕ್ಯಾಶ್ ಇನ್ ಹ್ಯಾಂಡ್ 4,000, ಅದರ್ ಅಸೆಟ್ಸ್ 66,000. This is the balance sheet at the time of dissolution, date on 31st December 2014. ಈ ಬ್ಯಾಲೆನ್ಸ್ ಇಲ್ಲೇನಾಗಿದೆ, ಮೂರು ಜನ ಪಾಲುದಾರ ಇದ್ದಾರೆ, ಅವ್ರದ್ದು ಕ್ಯಾಪಿಟಲ್ಸ್ ಇದೆ, ಅವ್ರ ಕ್ರೆಡಿಟರ್ಸ್ ಲಯಬಿಲಿಟೀಸ್ ಇದೆ ಫರ್ಮಿಂದು, ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ನೆಕ್ಸ್ಟ್ ಅಸೆಟ್ಸ್ ಗಳ ವ್ಯಾಲ್ಯೂ ಇದೆ.
ಈ ಮೂರು ಪಾಲುದಾರರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನದಂತಂದ್ರೆ ಇನ್ಸ್ಟ್ರಕ್ಷನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ನೋಡ್ತೀವಿ ದ ಅದರ್ ಅಸೆಟ್ಸ್ ರಿಲೈಸ್. ಅಸೆಟ್ಸ್ ಏನ್ ಮಾಡ್ತಾರಂತೆ, ಅದರ್ ಅಸೆಟ್ಸ್ ರಿಲೈಸ್ ಮಾಡ್ತಾರಂತೆ. ಎಷ್ಟಕ್ಕೆ? 33,000. and realization expenses amounted rupees 3,000. realization expenses ಎಷ್ಟು ಪೇಡ್ ಮಾಡಿರ್ತೀರಿ? firm 3,000. C became insolvent and he was unable to contribute anything. Prepare the necessary accounts to close the books of the firm as per rule. Garra versus Murray case. ಈಗಾಗಲೇ ಹೇಳಿದ್ದೆ, ಗಾರಾ ವರ್ಸಸ್ ಮುರ್ರೆ ಕೇಸ್ ಕೊಟ್ಟರೆ ಕ್ಯಾಪಿಟಲ್ ರೇಷಿಯೋದ ಕನ್ಸಿಡರ್. ಇನ್ ಕೇಸ್ ಕೊಡದೇ ಇದ್ರೆ ಯಾವುದನ್ನ ತಗೋಬೇಕಂತ ಹೇಳಿದ್ರೆ ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ಗಾರಾ ವರ್ಸಸ್ ಮುರ್ರೆ ಕೇಸಲ್ಲಿ ಏನು ಮಾಡಂತ ಹೇಳಿದಾರೆ, ನೆಸೆಸರಿ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಅಂತ ಹೇಳಿದಾರೆ. ಏನಿದೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದ್ರೆ, ಅಸೆಟ್ಸ್ ವ್ಯಾಲ್ಯೂ ಎಷ್ಟಕ್ಕೆ ರಿಲೈಸ್ ಆಗೈತ್ರಿ? 33,000ಗೆ. ರಿಲೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಪೇಡ್ ಮಾಡಿದ್ರೆ? 3,000. Who is the insolvent partner here? C is become an insolvent partner. He is unable to bring any cash. You have to prepare the necessary accounts. Hangare before solution of this problem, first you have to understand what are the steps you have to follow. ಏನೇನು ಸ್ಟೆಪ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕಂತ ಹೇಳಿದೆ. ಮೊದಲೇದಾಗಿ ಏನು ಪ್ರಿಪೇರ್ ಮಾಡೋದು? ರಿಯಲೈಸೇಷನ್ ಅಕೌಂಟ್. ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದೆ? ರಿಯಲೈಸೇಷನ್ ಅಕೌಂಟ್ ಆದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. After preparing the partners capital account, through preparing the partners capital account, you have to find out deficiency. After finding the deficiency, you have to distribute that deficiency between the solvent partners. This is the procedures you have to apply while applying the Garra versus Murray case. Okay, ಹಾಗಾದ್ರೆ ಮೊದಲೇದಾಗಿ ಏನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದೆ ನಾನು. What is the ಫಸ್ಟ್ ಸ್ಟೆಪ್? ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಒಳಗೆ ಏನೇನು ತಗೋಬೇಕಂತ ಹೇಳಿದೆ? ಫಸ್ಟು ಡೆಬಿಟ್ ಸೈಡು ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್. ಯಾವ ವ್ಯಾಲ್ಯೂ? ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂದ್ರೆ ಯಾವುದು? ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಎಷ್ಟೈತ್ರಿ ಬುಕ್ ವ್ಯಾಲ್ಯೂ? ಇಲ್ಲದ ನೋಡ್ರಿ ಎಷ್ಟಿದೆ? ಅದರ್ ಅಸೆಟ್ಸ್ 66,000. ದಿಸ್ ಇಸ್ ದ ಬುಕ್ ವ್ಯಾಲ್ಯೂ. ಇದನ್ನೆಲ್ಲಿ ತಗೋಕ್ರಿ? ಫಸ್ಟ್ಗೆ ಡೆಬಿಟ್ ಸೈಡ್ ಟು sundry assets account, book value 66,000. book value of assets ತಗೋಬೇಕಂದ್ರೆ ಅದರ ಅಪೋಸಿಟ್ ಏನು ತಗೋಬೇಕಂದ್ರೆ ಬೈ sundry liabilities account. sundry liabilities account ಅಂದ್ರೆ ಎಷ್ಟದರಿ? sundry liabilities ಎಷ್ಟದಾವಲ್ಲಿ? sundry liabilities ಅಂದ್ರೆ liabilities ಇರೋದು ಒಂದೇ, ಯಾವುದು? ಕ್ರೆಡಿಟರ್ಸ್. ಎಷ್ಟು? 15,000. ಇದನ್ನೆಲ್ಲಿ ತಗೋಬೇಕ್ರಿ? ಎಲ್ಲಿ? ಕ್ರೆಡಿಟ್ ಸೈಡ್. ಏನಂತ ತಗೊಂತೀವಿ? ಬೈ sundry liabilities account. ಫಸ್ಟ್ಗೆ sundry assets account book value, sundry liabilities account book value. ನೆಕ್ಸ್ಟ್ ಏನಂತ ಹೇಳಿದೆ? ಲಯಬಿಲಿಟೀಸ್ ಹಚ್ಚಿದ ನಂತರ ಇದನ್ನ ಪೇಡ್ ಮಾಡಿದ ವ್ಯಾಲ್ಯೂವನ್ನ ಡೆಬಿಟ್ ಸೈಡ್ ತಗೋ. ಇಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಏನಾದರೂ ಕೊಟ್ಟಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕ ಒಂದು ಸಂದರ್ಭಗಳು sundry liabilities paid on 10,000 ಅಂದಾಗ ಇಲ್ಲಿ ಏನು ಮಾಡಬೇಕು ಹೋಗ್ಬೇಕ್ರಿ? ಟು ಕ್ಯಾಶ್ ಅಕೌಂಟ್ liabilities paid 10,000 ಅಂತ ಹಾಕು. ಇನ್ ಕೇಸ್ if they have not given any instruction, you have to consider book value. book value ಎಷ್ಟೈತಲ್ಲ ಅಷ್ಟೇ ಪೇಡ್ ಮಾಡೋವಂಥದ್ದು ಕನ್ಸಿಡರ್. ಇನ್ಸ್ಟ್ರಕ್ಷನ್ ಕೊಟ್ಟರೆ ಆ ವ್ಯಾಲ್ಯೂವನ್ನು ಹಚ್ಕೋಬೇಕು. ಇಲ್ಲ ಅಂದರೆ ಏನು ಎಷ್ಟು ಬುಕ್ ವ್ಯಾಲ್ಯೂ ಇರ್ತದೆ ಅಷ್ಟೇ ಬುಕ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ if there is any realization expenses, you have to consider on debit side. ಇಲ್ಲಿ realization expenses ಎಷ್ಟಿದೆ? realization expenses amounted rupees 3,000. 3,000 ಅನ್ನ ಎಲ್ಲಿ ತಗೋಬೇಕ್ರಿ? ಡೆಬಿಟ್ ಸೈಡ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತಗೊಳಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಏನಿದೆ? ಕ್ಯಾಶ್ ಇನ್ ಹ್ಯಾಂಡ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇತ್ತಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು? ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಟು ಕ್ಯಾಶ್ ಅಕೌಂಟ್ ಇನ್ ಬ್ರಾಕೆಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್, ಡೆಬಿಟ್ ಸೈಡ್ 3,000. ನೆಕ್ಸ್ಟ್ ಏನ್ ಹೇಳಿದ್ವಿ? ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಯ್ತು, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಆಯ್ತು. ಲಯಬಿಲಿಟೀಸ್ ಅನ್ನ ಪೇಡ್ ಮಾಡಿದ್ದು. ಇನ್ಸ್ಟ್ರಕ್ಷನ್ ಕೊಡದಿದ್ರೆ ಎಷ್ಟು ಅಮೌಂಟ್ ಇರ್ತೈತಲ್ಲ ಅಷ್ಟೇ ಪೇಡ್ ಮಾಡೋ ಅಂತಂದ್ರೆ ಅಂಡರ್ಸ್ಟುಡ್. ಅದನ್ನ ಟು ಕ್ಯಾಶ್ ಅಕೌಂಟ್ ಅಂತ ತಗೋಬೇಕು. ನೆಕ್ಸ್ಟ್ ಏನಾದ್ರು ಎಕ್ಸ್ಪೆನ್ಸಸ್, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಮಾಡಿದ್ರೆ ಡೆಬಿಟ್ ಸೈಡ್ ತಗೋಬೇಕು. ಏನಾದ್ರು ಲಯಬಿಲಿಟೀಸ್ ಟೇಕನ್ ಓವರ್ ಇತ್ತಂದ್ರೆ ಡೆಬಿಟ್ ಸೈಡ್ ತಗೋಬೇಕು. ಇಲ್ಲಿ ಯಾವುದು ಲಯಬಿಲಿಟೀಸ್ ಟೇಕನ್ ಓವರ್ ಇಲ್ಲ. ನೆಕ್ಸ್ಟ್
ಇದಾದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಬೈ ಕ್ಯಾಶ್ ಅಕೌಂಟ್ ಅಸೆಟ್ಸ್ ರಿಲ್ಯಾಜ್, ಏನಾದರೂ ಅಸೆಟ್ಸ್ ಗಳನ್ನು ಮಾರಾಟ ಮಾಡಿ ಬಂದಿದ್ದ ಅಮೌಂಟ್ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನದೆ the other assets realized. How much? What is the value? So what is the amount? 33,000 ಗೆ assets ಗಳನ್ನ ರಿಯಲೈಸ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಿ ತಗೋಬೇಕು? By cash account credit side 33,000 assets realized. ಮತ್ತೆ ಏನಾದರೂ assets taken over ಮಾಡಿದ್ರೆ ಇಲ್ಲಿ ಏನು ಮಾಡ್ತಾರೆ? ಕ್ರೆಡಿಟ್ ಸೈಡ್ ಹಚ್ತಾರೆ. ಇಲ್ಲಿ ಯಾವುದು liabilities taken over ಆಗಿಲ್ಲ, ಯಾವುದು assets taken over ಆಗಿಲ್ಲ, ಯಾವುದು ಪ್ರೊವಿಷನ್ಸ್ ಗಳಿಲ್ಲ. ಪ್ರೊವಿಷನ್ ಇದ್ರೆ ಡೆಬಿಟ್ ಸೈಡ್ ಹಚ್ತೀವಿ. ಇದರಲ್ಲಿ ಇರುವಂತದ್ದು ಯಾವ್ದ್ರಿ? ಅಸೆಟ್ಸ್ ಬುಕ್ ವ್ಯಾಲ್ಯೂ, ಲಯಬಿಲಿಟೀಸ್ ಬುಕ್ ವ್ಯಾಲ್ಯೂ, ಲಯಬಿಲಿಟೀಸ್ ಪೇಡ್ ಇನ್ಸ್ಟ್ರಕ್ಷನ್ ಕೊಡದಿದ್ರೆ ಬುಕ್ ವ್ಯಾಲ್ಯೂ ಇರ್ತದೆ, ಅಷ್ಟೇ ಅಮೌಂಟ್ ಅನ್ನ ತೆಗೆದುಕೊಂಡ್ವಿ. ನೆಕ್ಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ತಗೊಂಡ್ವಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲದೆ. ನೆಕ್ಸ್ಟ್ ಅದಾದ ನಂತರ ಅಸೆಟ್ಸ್ ಗಳನ್ನ ರಿಯಲೈಸ್ ಮಾಡಿದ್ದು, ಮಾರಾಟ ಮಾಡಿದ್ದು ಕೊಟ್ಟರೆ ಇನ್ಸ್ಟ್ರಕ್ಷನ್ ಅದನ್ನ ಎಲ್ಲಿ ತಗೊಂಡ್ವಿ? ಬೈ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಸೈಡ್ 33,000. You have to find out whether it is profit or loss. ಇಲ್ಲಿ ಏನದರಿ? ಡೆಬಿಟ್ ಸೈಡ್ is more. ಡೆಬಿಟ್ ಸೈಡ್ ಎಷ್ಟದರಿ? 84,000. ಕ್ರೆಡಿಟ್ ಸೈಡ್ 84,000. ಕ್ರೆಡಿಟ್ ಸೈಡ್ the difference is 36,000. ಕ್ರೆಡಿಟ್ ಸೈಡ್ is less. The difference ಎಷ್ಟು ಬರುತ್ತೆ? 36,000 ಡಿಫರೆನ್ಸ್ ಬರ್ತದೆ. ಇದು ಏನಪ್ಪ ಅಂತಂದ್ರೆ ಲಾಸ್. ಡೆಬಿಟ್ ಸೈಡ್ ಹೆಚ್ಚಿಗೆ ಆಗಿ ಕ್ರೆಡಿಟ್ ಸೈಡ್ ಕಡಿಮೆ ಬಂತಂದ್ರೆ ಲಾಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ಬಂತ್ರಿ ಲಾಸ್? ಟೋಟಲ್ ಲಾಸ್ 36,000. ಈ ಲಾಸ್ ಅನ್ನ ಎದರಲ್ಲಿ ಹಂಚಬೇಕಂತ ಹೇಳಿದೆ ನಾನು? ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ ರೀ? ಈಕ್ವಲ್ ಇದೆ. ಅಂದ್ರೆ ಎ ಪಾರ್ಟ್ನರ್ 36,000, ಬಿ ಪಾರ್ಟ್ನರ್ 36,000, ಸಿ ಪಾರ್ಟ್ನರ್ 36,000. ಇದನ್ನ ಏನ್ ಮಾಡ್ಕೋಬೇಕ್ರಿ? ಈಕ್ವಲ್ ಇಂದ 1/3 1/3 1/3 ಎಷ್ಟಾಯ್ತು? 12,000 ಈಚ್. ಅವ್ರು ಎಷ್ಟು ಈಕ್ವಲ್ ಅಂದಾಗ ಈಕ್ವಲ್ ರೇಷಿಯೋ ತಗೋ. ಅವ್ರು ಯಾವ್ದಾರ ರೇಷಿಯೋ ಕೊಟ್ರೆ ಆ ರೇಷಿಯೋದಲ್ಲಿ ಹಂಚ್ಬೇಕು. ಈ ಲಾಸ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂತಂದ್ರೆ ಡೆಬಿಟ್ ಸೈಡ್ ಪ್ರಾಫಿಟ್ ಬಂದ್ರೆ ಕ್ರೆಡಿಟ್ ಸೈಡ್ ಹೋಗ್ತದೆ. ಇದಿತ್ತಂದ್ರೆ ಕ್ರೆಡಿಟ್ ಸೈಡ್ ಇತ್ತಂದ್ರೆ ಅದು ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಬರ್ತದೆ. ಓಕೆ, ಇದಾದ ನಂತರ ಯಾವ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಬೇಕ್ರಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಏನು ತಗೋಬೇಕಂತಂದ್ರೆ ನಾನು ಬ್ಯಾಲೆನ್ಸ್ ಶೀಟ್ ಇಲ್ಲಿರುವಂತ ಮೊದಲೇದು ಯಾವ್ದ್ರಿ? ಕ್ಯಾಪಿಟಲ್ಸ್ ಗಳನ್ನ ಫಸ್ಟ್ ಇದ್ದು ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟದ ರೀ ಕ್ಯಾಪಿಟಲ್ಸು? ಎ 30,000. ನೀವು ಪ್ರಾಬ್ಲಮ್ ಅನ್ನ ಬರ್ಕೋಬೇಕು. ನಾ ಮತ್ತೆ ಹಿಂದ್ ಸ್ಲೈಡ್ ಅಲ್ಲಿ ತೋರ್ಸೋದಕ್ಕಾಗೋದಿಲ್ಲ. ಎಷ್ಟಿದೆ? ಎ ಕ್ಯಾಪಿಟಲ್ಸು 30,000, ಬಿ ಎಷ್ಟೈತ್ರಿ? 20,000, ಸಿ ಎಷ್ಟದ ರೀ? 5,000. ಫಸ್ಟ್ ಅವ್ರದ ಕ್ಯಾಪಿಟಲ್ಸ್ ಗಳನ್ನ ಇಲ್ಲಿ ಬರ್ಕೋಬೇಕಾಗ್ತದೆ. ಆಫ್ಟರ್ ರೈಟಿಂಗ್ ದ ಕ್ಯಾಪಿಟಲ್ಸ್ ಯು ಹ್ಯಾವ್ ಟು ವಾಟ್ ಈಸ್ ದ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದೆ ನಾನು? ಪ್ರಾಫಿಟ್ ಬಂತಂದ್ರೆ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಬಂತಂದ್ರೆ ಯಾವುದೇ ಕ್ಯಾಶ್ ಅನ್ನ ತರೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ದೇರ್ ಈಸ್ ಎನಿ ಲಾಸ್ ಯು ಹ್ಯಾವ್ ಟು ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬಿ ಬ್ರಿಂಗ್ ದ ಕ್ಯಾಶ್. ಓಕೆ, ಇದರಲ್ಲಿ ಎ ಬಿ ಸಿ 3 ಪಾರ್ಟ್ನರ್ಸ್ ಅದ. ಇನ್ಸಾಲೆಂಟ್ ಪಾರ್ಟ್ನರ್ ಯಾರಲ್ಲಿ? ಸಿ. ಹಾಗಾದರೆ ಇನ್ಸಾಲೆಂಟ್ ಪಾರ್ಟ್ನರ್ಸ್ ಡೆಫಿಷಿಯನ್ಸಿ ಕಂಡುಹಿಡಬೇಕು. ಡೆಫಿಷಿಯನ್ಸಿ ಕಂಡುಹಿಡೋಕ್ಕಿಂತ ಮೊದಲ ಇಲ್ಲಿ ಹೇಳಿದೆ, ಮೊದಲೇ ಕ್ಯಾಪಿಟಲ್ ಹಂಚ್ಕೊಂಡ್ರಿ. ಕ್ಯಾಪಿಟಲ್ ಆದ ನಂತರ ಪ್ರಾಫಿಟ್ ಟು ಲಾಸ್ ಏನು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಟು ಲಾಸ್ ಕಂಡುಹಿಡಿತಾರಲ್ಲ ಅದನ್ನ ಹಂಚ್ಕೋ. ಇದು ಏನ್ ಬಂದೈತ್ರಿ? ಲಾಸ್ ಬಂದದ. ಲಾಸ್ ಕ್ರೆಡಿಟ್ ಸೈಡ್ ಇತ್ತು ಅಂದ್ರಲ್ಲಿ ರಿಯಲೈಸೇಷನ್ ಕ್ರೆಡಿಟ್ ಸೈಡ್. ಇಲ್ಲಿ ಏನಾಗ್ತೈತ್ರಿ? ಡೆಬಿಟ್ ಸೈಡ್ ಟು ರಿಯಲೈಸೇಷನ್ ಅಕೌಂಟ್ ಇನ್ ಬ್ರಾಕೆಟ್ ಲಾಸ್. ಪ್ರತಿಯೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಷ್ಟಿದೆ? 12,000 ಬಿ ಎ, 12,000 ಬಿ, 12,000 ಸಿ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ? ಎಷ್ಟು ಲಾಸ್ ಬಂದಿರ್ತೈತಲ್ಲ ಅಷ್ಟೇ ಲಾಸ್ ದಷ್ಟು ಕ್ಯಾಶ್ ಅನ್ನ ತರಬೇಕಂತ ಹೇಳಿದೆ. ಯಾರು ತರಬೇಕು? ವಿಲ್ ಬ್ರಿಂಗ್ ದ ಕ್ಯಾಶ್? ಸಾಲ್ವೆಂಟ್ ಪಾರ್ಟ್ನರ್ಸ್. ನೀವೇನ್ ಮಾಡ್ಕೋಬೇಕ್ರಿ? ಸ್ಟೆಪ್ಸ್ ನೆನ್ಬಿಟ್ಕೋರಿ. ಮೊದ್ಲೇದು ಕ್ಯಾಪಿಟಲ್ ಹಚ್ಕೋಬೇಕು. ಪ್ರಾಫಿಟ್ ಇತ್ತಂದ್ರ ಕ್ರೆಡಿಟ್ ಸೈಡ್ ಬರ್ತದ. ನೋಡ್ರಿ ಇಲ್ಲಿ ಕ್ಯಾಪಿಟಲ್ ಇತ್ತಂದ್ರೆ ಹೇಳಿದೆ ನಾನು ಕ್ಯಾಪಿಟಲ್ ಹಚ್ಕೋಬೇಕಂತ ಹೇಳಿದೆ. ಇನ್ ಕೇಸ್ ಎನಿ ಪ್ರಾಫಿಟ್ ಇತ್ತಂದ್ರೆ ಬೈ ಪಿ ಅಂಡ್ ಎಲ್ ಅಕೌಂಟ್. ಜನರಲ್ ರಿಸರ್ವ್ ಇತ್ತಂದ್ರೆ ಬೈ ಜನರಲ್ ರಿಸರ್ವ್ ಹಚ್ಕೊಂಡು. ಇದರಲ್ಲಿ ಏನದ? ಓನ್ಲಿ ಕ್ಯಾಪಿಟಲ್ಸ್ ಗಳನ್ನ ಮಾತ್ರ ಕೊಟ್ಟದ. ಹಾಗಾದ್ರೆ ಫಸ್ಟ್ ಕ್ಯಾಪಿಟಲ್ ಅನ್ನ ಹಚ್ಕೋಬೇಕು. ಅದಾದ ನಂತರ ಏನಾದ್ರು ರಿಯಲೈಸೇಷನ್ ಪ್ರಾಫಿಟ್ ಇತ್ತಂದ್ರೆ ಕ್ರೆಡಿಟ್ ಸೈಡ್ ಬರ್ತದ. ಲಾಸ್ ಇತ್ತಂದ್ರೆ ಎಲ್ಲಿ ತಗೋಬೇಕಂತ ಹೇಳಿದೆ? ಟು ರಿಯಲೈಸೇಷನ್ ಅಕೌಂಟ್ ಲಾಸ್. ಆ ಲಾಸ್ ಅನ್ನ ಹಚ್ಚಿದ ನಂತರ ಎಷ್ಟು ಲಾಸ್ ಆಗಿರ್ತೈತಲ್ಲ ಅಷ್ಟೇ ಲಾಸ್ ಅದಷ್ಟು ಏನ್ ಮಾಡ್ಕೋಬೇಕ್ರಿ? 3 ಪಾರ್ಟ್ನರ್ಸ್ ಕ್ಯಾಶ್ ತರಬೇಕು. ಬಟ್ ಇಲ್ಲಿ ಸಿ ಪಾರ್ಟ್ನರ್ ಏನಾಗ್ಯಾನವ? ಇನ್ಸಾಲ್ವೆಂಟ್ ಆಗ್ಯಾನ. ಹಾಗಾದ್ರೆ
ಎ ಮತ್ತು ಬಿ ಏನ್ ಮಾಡ್ರ 12,000 ಕ್ಯಾಶ್ ತಂದ. ಇದಕ್ಕಿಂತ ಮೊದಲ ಡೆಫಿಷಿಯನ್ಸಿ ಕಂಡುಹಿಡಬೇಕು. ರಿಯಲೈಸೇಷನ್ ಲಾಸ್ ಆಯ್ತಾ, ರಿಯಲೈಸೇಷನ್ ಲಾಸ್ ಕ್ಯಾಶ್ ಅನ್ನ ಹಚ್ಕೋಬೇಕು. ಈ ಮೂರನೇ ಸ್ಟೆಪ್ ಆದ ನಂತರ ಅವ್ರದ್ದು ಡೆಫಿಷಿಯನ್ಸಿ ಕಂಡುಹಿಡಬೇಕು. ಯಾರು ಡೆಫಿಷಿಯನ್ಸಿ ರೀ? ಹೂ ಇಸ್ ದ ಇನ್ಸಾಲೆಂಟ್ ಪಾರ್ಟ್ನರ್ ಹಿಯರ್? ಸಿ ಪಾರ್ಟ್ನರ್. ಅವನು ಇನ್ಸಾಲೆನ್ಸಿ, ಅವನದು ಡೆಫಿಷಿಯನ್ಸಿ ಅಥವಾ ಕ್ಯಾಪಿಟಲ್ ಲಾಸ್ ಅನ್ನ ಕಂಡುಹಿಡಬೇಕು. ಅದಕ್ಕೆ ವರ್ಕಿಂಗ್ ನೋಟ್ಸ್ಗಳನ್ನ ಮಾಡಬೇಕು. ಯಾವ ತರ ಅನ್ನೋದನ್ನ ನಾವು ಈ ಸ್ಲೈಡ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಕ್ಯಾಪಿಟಲ್ ರೇಷಿಯೋ ಕಂಡುಹಿಡಿಯುವಂಥದ್ದು. ಕ್ಯಾಪಿಟಲ್ ರೇಷಿಯೋ ಇನ್ ಕೇಸ್ ಆಫ್ ಫ್ಲಕ್ಚುವೇಟಿಂಗ್. ಇಲ್ಲಿ ಫಿಕ್ಸ್ಡ್ ಅಂತ ಕೊಟ್ಟಿಲ್ಲ. ಫಿಕ್ಸ್ಡ್ ಕ್ಯಾಪಿಟಲ್ ಕೊಟ್ಟಿದ್ರೆ ಏನ್ ಮಾಡ್ಕೋಬೇಕು? ಕ್ಯಾಪಿಟಲ್ಗೆ ರಿಸರ್ವ್, ಪಾಯಿಂಟ್, ಪಿ ಅಂಡ್ ಎಲ್ ಅಕೌಂಟ್ ಆ್ಯಡ್ ಮಾಡ್ಬೇಕು. ಇದರಲ್ಲಿ ಪಿ ಅಂಡ್ ಎಲ್ ಇಲ್ಲ, ರಿಸರ್ವ್ ಇಲ್ಲ. ಹಂಗಾಗಿ ಇತ್ತು ಅಂತಂದ್ರೆ ಏನ್ ಮಾಡ್ಕೋಬೇಕ್ರಿ? ಸಾರಿ, ಫ್ಲಕ್ಚುವೇಟಿಂಗ್ ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ಫಿಕ್ಸ್ಡ್ ಇದ್ದಾಗ ಅದನ್ನ ಏನ್ ಮಾಡೋದು? ಫಿಕ್ಸ್ಡ್ ಕ್ಯಾಪಿಟಲ್ ಇದ್ದಾಗ ಅದನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಏನದೆ, ಕ್ಯಾಪಿಟಲ್ಸ್ ಅಷ್ಟೇ ಇದೆ. ಇದಕ್ಕೇನಾದರೂ ಪ್ರಾಫಿಟ್ ಆಯ್ತು, ಜನರಲ್ ರಿಸರ್ವ್ ಆಯ್ತು, ಯಾವುದೇ ಇನ್ಸ್ಟ್ರಕ್ಷನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ. ಹಾಗಾದ್ರೆ ಕ್ಯಾಪಿಟಲ್ ಎ ಎಷ್ಟೈತ್ರಿ? 30,000. ಬಿ ಎಷ್ಟದ? 20,000. ರೇಷಿಯೋ ಎಷ್ಟು ಬಂತ್ರಿ? 3:2. ಓಕೆ. ಫಿಕ್ಸ್ಡ್ ಕ್ಯಾಪಿಟಲ್ ಅಂತಾನ ಕೊಟ್ಟಾಗ ನೀವೇನ್ ಮಾಡ್ಕೊಂತೀರಿ? ಬರೀ ಕ್ಯಾಪಿಟಲ್ಸ್ ಅನ್ನ ಮಾತ್ರ ಅಮೌಂಟ್ ಅನ್ನ ತಗೊಂತೀರಿ. ಇಲ್ಲಿ ಒಂದ್ ವೇಳೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕೊಡದೇ ಇದ್ರೆ ಅಂಡರ್ಸ್ಟುಡ್ ಏನದು? ಫ್ಲಕ್ಚುವೇಟಿಂಗ್ ನೇಚರ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಫ್ಲಕ್ಚುವೇಟಿಂಗ್ ಇದ್ರೂ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಅಡ್ಜಸ್ಟ್ಮೆಂಟ್ಸ್ಗಳಂದ್ರೆ ಯಾವ್ರಿ? ಜನರಲ್ ರಿಸರ್ವ್, ಪಿ ಅಂಡ್ ಎಲ್ ಅಕೌಂಟ್ ಯಾವುದೂ ಇಲ್ಲ. ಇತ್ತಂದ್ರೆ ಮಾತ್ರ ಆ್ಯಡ್ ಮಾಡ್ತೀವಿ. ಓಕೆ. ಎಷ್ಟು ಬಂದ್ರೆ ರೇಷಿಯೋ? 3:2. ಈ ರೇಷಿಯೋ ಯಾಕೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ನಾವು ಡೆಫಿಷಿಯನ್ಸಿ ಏನು ಬರುತ್ತಲ್ಲ, ಆ ಡೆಫಿಷಿಯನ್ಸಿಯನ್ನ ಈ ರೇಷಿಯೋದೊಳಗೆ ಹಂಚಬೇಕು. ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 2 ಏನ್ ಕಂಡುಹಿಡಿಯಬೇಕಂತಂದ್ರೆ ಕ್ಯಾಪಿಟಲ್ ಡೆಫಿಷಿಯನ್ಸಿ ಆರ್ ಕ್ಯಾಪಿಟಲ್ ಲಾಸ್. ಯಾರ್ದು? ಇನ್ಸಾಲೆಂಟ್ ಪಾರ್ಟ್ನರ್. ಹೂ ಇಸ್ ದ ಇನ್ಸಾಲೆಂಟ್ ಪಾರ್ಟ್ನರ್ ಹಿಯರ್? ಸಿ. ಹಾಗಾದ್ರೆ ಡೆಫಿಷಿಯನ್ಸಿ ಹೆಂಗ್ ಕಂಡುಹಿಡಿತೀರಪ್ಪ ಅಂತಂದ್ರೆ ಆ ಇನ್ಸಾಲೆಂಟ್ ಪಾರ್ಟ್ನರ್ ಡೆಬಿಟ್ ಬ್ಯಾಲೆನ್ಸ್ ತಗೋಬೇಕು. ಡೆಬಿಟ್ ಬ್ಯಾಲೆನ್ಸ್ ಮೈನಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇಲ್ಲಿದೆ ನೋಡ್ರಿ. ಡೆಬಿಟ್ ಬ್ಯಾಲೆನ್ಸ್ ಎಷ್ಟೈತ್ರಿ? ಒಂದು 12,000 ಅದ. ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟೈತಿ? ಓನ್ಲಿ 5,000. ಇದು ಆಫ್ಟರ್ ಡಿಸ್ಟ್ರಿಬ್ಯೂಟೆಡ್ ಡೆಫಿಷಿಯನ್ಸಿ. ಇದು ಆಮೇಲೆ ಡೆಫಿಷಿಯನ್ಸಿ ಕಂಡುಹಿಡಿದ ನಂತರ ಈ ಅಮೌಂಟ್ ಅನ್ನ ಹಚ್ಚಿದ್ದು. ಅದಕ್ಕಿಂತ ಮೊದಲು ನೀವೇನ್ ಮಾಡ್ಕೋಬೇಕು? ಫಸ್ಟ್ ಈ ಸ್ಟೆಪ್ ಆದ ನಂತರ ಯಾವುದು? ಕ್ಯಾಪಿಟಲ್ ಆದ ನಂತರ ರಿಯಲೈಸೇಷನ್ ಲಾಸ್ ಹಂಚಿ ಅದನ್ನ ಅಷ್ಟೇ ಕ್ಯಾಶ್ ಅನ್ನ ಹಂಚಿದ ನಂತರ ನೆಕ್ಸ್ಟ್ ಸಿ ಪಾರ್ಟ್ನರ್ ಏನ್ ಮಾಡ್ಕೋಬೇಕು? ಡೆಫಿಷಿಯನ್ಸಿ ಕಂಡುಹಿಡಿಬೇಕು. 12,000 ಡೆಬಿಟ್ ಸೈಡ್ ಅದ. ಕ್ರೆಡಿಟ್ ಸೈಡ್ ಎಷ್ಟೈತ್ರಿ? 5,000. ಇಲ್ಲಿದೆ ನೋಡ್ರಿ ವರ್ಕಿಂಗ್ ನೋಟ್ ಅಲ್ಲಿ ಹೇಳಿ. ಡೆಬಿಟ್ ಬ್ಯಾಲೆನ್ಸ್ 12,000, ಕ್ರೆಡಿಟ್ ಬ್ಯಾಲೆನ್ಸ್ ಹೌ ಮಚ್? 5,000. ವಾಟ್ ಈಸ್ ದ ಡೆಫಿಷಿಯನ್ಸಿ? 7,000. ಈ 7,000 ಅನ್ನ ಯಾವ ರೇಷಿಯೋದಾಗ ಹಂಚಬೇಕ್ರಿ? 3:2 ಒಳಗೆ ಹಂಚಬೇಕು. ಹಾಗಾದ್ರೆ ಎಗೆ ಎಷ್ಟು ಹೋಯ್ತ್ರಿ? 4,200, ಬಿ 2,800. ಇದನ್ನ ಡೆಫಿಷಿಯನ್ಸಿಯನ್ನ ಹಂಚಿದ್ದನ್ನ ಎಲ್ಲಿ ಹಂಚಬೇಕಪ್ಪ ಅಂತಂದ್ರೆ ಇಲ್ಲಿ ತಗೋಬೇಕು. ಬೈ ಏಜ್ ಕ್ಯಾಪಿಟಲ್. ಏಜ್ಗೆ ಎಷ್ಟು ತಗೊಂಡವ? ಎ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ? 4,200. ಬಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ? 2,800. 4,200, 2,800 ಎಷ್ಟಾಯ್ತ್ರಿ? 12,000. ಹಾಗಾದ್ರೆ ಏನಾಯ್ತು? ಇನ್ಸಾಲೆಂಟ್ ಪಾರ್ಟ್ನರ್ ಅಕೌಂಟ್ ಏನಾಗ್ತದೆ? 12,000 ಏನಾಗ್ತದೆ? ಕ್ಲೋಸ್ ಆಯ್ತು. ಓಕೆ. ಇಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಡೆಫಿಷಿಯನ್ಸಿ ಹಚ್ಚಿದ ನಂತರ ಈ ಒಂದು ಸಿ ಪಾರ್ಟ್ನರ್ ಅಕೌಂಟ್ ಅನ್ನ ಕ್ಲೋಸ್ ಆಗ್ತದೆ. ಬೈ ಏಜ್ ಕ್ಯಾಪಿಟಲ್ 4,000, ಬೈ ಬಿಸ್ ಕ್ಯಾಪಿಟಲ್ 2,800. ಎ ಮತ್ತು ಬಿ ಏನ್ ಹಂಚಿರ್ತಿರಲ್ಲ, ಇದು ಹಚ್ಚಿದ ನಂತರ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇಲ್ಲಿ ಡೆಬಿಟ್ ಸೈಡ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಯಾರ್ದು ಡೆಫಿಷಿಯನ್ಸಿ? ಯಾರ್ದು? ಸಿ. ಹಾಗಾದ್ರೆ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ ಎ ಎಷ್ಟು ತಗೊಂಡಾನಲ್ಲಿ? 4,200, ಬಿ 2,800. ಕಾಂಟ್ರಾ ಎಂಟ್ರಿ ಅಂತ ಇರ್ತೀವಿ. ಇಲ್ಲಿ ಏಜ್ ಕ್ಯಾಪಿಟಲ್ ಅಂತ ತಗೊಂಡು ಸಿ ಕಾಲಮ್ ಅಲ್ಲಿ 4,200 ತಗೋಬೇಕ್ರಿ. ಬಿ ಕಾಲಮ್ ಅಲ್ಲಿ ಎಷ್ಟು ಅದನ್ನು ತಗೋಬೇಕು. ಇದಾದ ನಂತರ ಯಾರ್ದು ಡೆಫಿಷಿಯನ್ಸಿ? ಅದು ಸೀಸ್ ಕ್ಯಾಪಿಟಲ್ ಅಕೌಂಟ್. ಎ ಕಾಲಮ್ ಅಲ್ಲಿ 4,200, ಬಿ ಕಾಲಮ್ ಅಲ್ಲಿ 2,800. ಸಿ ಇದೇನಾಗ್ತಿದೆ? ಕ್ಲೋಸ್ ಆಗ್ತದೆ. ಓಕೆ. ಅದಾದ ನಂತರ ಏನ್ ಮಾಡ್ಕೋಬೇಕ್ರಿ? ಇಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಹಾಗಾದ್ರೆ ಎಷ್ಟಾಯ್ತು? ಎದು
42,000, 30,000, 42,000. ಎಷ್ಟು ಕ್ಯಾಶ್ ತಂದಾನ 12,000. ನೆಕ್ಸ್ಟ್ 20,000, 12,000 ಹೌ ಮಚ್ 32,000. ಹಾಗಾದರೆ ಇಲ್ಲಿ 32,000 ಇಲ್ಲಿ 42,000 ಡಿಫರೆನ್ಸ್ ಎಷ್ಟು ಬರುತ್ತೆ ರೀ 25,800. ಏದು ಡಿಫರೆನ್ಸ್ ಬರ್ತದೆ ಬಿದು ಎಷ್ಟು ಬರ್ತದೆ ರೀ 17,200. ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬೋದು. ಇದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ರೀ ಕ್ಯಾಶ್ ಅಕೌಂಟ್. ಅರ್ಥ? ಇದು ಡೆಫಿಷಿಯನ್ಸಿ ಕಂಡುಹಿಡಿಯೋದು. ಡೆಫಿಷಿಯನ್ಸಿ ಕಂಡುಹಿಡಿದ ನಂತರ ಕ್ಯಾಪಿಟಲ್ ರೇಷಿಯೋದೊಳಗೆ ಹಂಚೋದು. ಇನ್ನೊಂದ್ಸಲ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಇಲ್ಲಿ ಕೇಳಿ. ಮೊದಲೇದಾಗಿ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಮೊದಲಾಗಿ ಎಲ್ಲ ಪಾಲುದಾರರ ಕ್ಯಾಪಿಟಲ್ಸ್ಗಳನ್ನು ಹಚ್ಕೋಬೇಕು. ಹಚ್ಕೊಂಡ ನಂತರ ಏನಾದರೂ P&L ಪ್ರಾಫಿಟ್ ಇತ್ತಂದ್ರೆ ಪ್ರಾಫಿಟ್ ಹಚ್ಕೋರು ಕ್ರೆಡಿಟ್ ಸೈಡು, ಜನರಲ್ ರಿಸರ್ವ್ ಇದ್ದರೆ ಜನರಲ್ ರಿಸರ್ವ್, ಕಂಪನ್ಸೇಷನ್ ಇದ್ದರೆ ಕಂಪನ್ಸೇಷನ್ ಹಚ್ಬೇಕು. ಇಲ್ಲಿ ಯಾವುದೂ ಇಲ್ಲ. ಹಾಗಾದರೆ ಇದಾದ ನಂತರ ಏನು ಮಾಡ್ಕೋಬೇಕು, ರಿಯಲೈಸೇಷನ್ ಅಕೌಂಟಿನಲ್ಲಿ ಏನಾದರೂ ಪ್ರಾಫಿಟ್ ಲಾಸ್ ಬಂದಿರುತ್ತಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಪ್ರಾಫಿಟ್ ಇತ್ತಂದರೆ ಬೈ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಅಂತೀವಿ, ಲಾಸ್ ಇತ್ತಂದರೆ ಟು ರಿಯಲೈಸೇಷನ್ ಅಕೌಂಟ್ ಲಾಸ್. ಎಷ್ಟು ಲಾಸ್ ಬಂದದ್ರಿ ಪ್ರತಿಯೊಬ್ಬರು ಪಾರ್ಟ್ನರ್ಗೆ 12,000, 12,000, 12,000. ಓಕೆ, ಲಾಸ್ ಬಂತಂದರೆ ನೆನ್ಪಿಟ್ಕೊಡ್ರಿ, ಲಾಸ್ ಎಷ್ಟು ಬಂದಿರ್ತದಲ್ಲ ಅಷ್ಟೇ ಕ್ಯಾಶನ್ನು ಎಲ್ಲ ಪಾಲುದಾರರು ಏನು ಮಾಡ್ಕೋಬೇಕು ತೊಗೊಂಬರಬೇಕು. ದೇ ಶುಡ್ ಬ್ರಾಟ್ ದ ಕ್ಯಾಶ್. ಎಷ್ಟೈತ್ರಿ ಬೈ ಕ್ಯಾಶ್ ಅಕೌಂಟ್. ಆದರೆ ಇನ್ಸಾಲ್ವೆಂಟ್ ಪಾರ್ಟ್ನರ್ ಬಿಟ್ಟು, ಯಾಕಂದ್ರೆ ಇನ್ಸಾಲ್ವೆಂಟ್ ಪಾರ್ಟ್ನರ್ ಯಾವಾಗ ಆಗ್ತಾನ ಅನ್ಏಬಲ್ ಟು ಬ್ರಿಂಗ್ ಎನಿ ಕ್ಯಾಶ್. ಅದಕ್ಕೆ ಹಾಗಾದ್ರೆ ಯಾರು ತೊಗೊಂಬಂದ್ರೆ ಕ್ಯಾಶ್ ಇಲ್ಲಿ ಎ 12,000, ಬಿ 12,000. ಸಾಲ್ವೆಂಟ್ ಪಾರ್ಟ್ನರ್ಸ್ ಯಾರಲ್ಲಿ ಎ ಬಿ, ಸಿ ಇಸ್ ಅ ಇನ್ಸಾಲ್ವೆಂಟ್. ಆಯ್ತಾ? ಲಾಸ್ ಹತ್ತಿದ ನಂತರ ಅಷ್ಟೇ ಕ್ಯಾಶನ್ನು ಇಲ್ಲಿ ತರಬೇಕಾಗ್ತದೆ. ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಷ್ಟು ಹಚ್ಕೊಂಡ ನಂತರ ಅವ್ರದ್ದು ಡೆಫಿಷಿಯನ್ಸಿ ಕಂಡುಹಿಡಬೇಕು. ಯಾರದ್ರಿ ಸಿ ಪಾರ್ಟ್ನರ್ ಇತ್ತು ಅಂದ್ರೆ ಇನ್ಸಾಲ್ವೆಂಟ್ ಪಾರ್ಟ್ನರ್ ಡೆಫಿಷಿಯನ್ಸಿ ಕಂಡುಹಿಡಬೇಕು. ಇನ್ಸಾಲ್ವೆಂಟ್ ಪಾರ್ಟ್ನರ್ ಡೆಫಿಷಿಯನ್ಸಿ ಕಂಡುಹಿಡಬೇಕಂದ್ರೆ ಯಾವ ಥರ ಅದು ಫಾರ್ಮುಲಾ ಈಸ್ ಡೆಬಿಟ್ ಬ್ಯಾಲೆನ್ಸ್ ಮೈನಸ್ ಕ್ರೆಡಿಟ್ ಬ್ಯಾಲೆನ್ಸ್. ಹಾಗಾದರೆ ಡೆಬಿಟ್ ಬ್ಯಾಲೆನ್ಸ್ ಎಷ್ಟೈತ್ರಿ 12,000, ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟೈತಿ 5,000. ಅದರ ಡಿಫ್ರೆನ್ಸ್ ಏನು ಬಂದದ್ದು 7,000. ಈ 7,000 ಯಾವ ರೇಷಿಯೋದಾಗ ಹಂಚ್ಬೇಕಂತ ಹೇಳಿದ್ರೆ ಕ್ಯಾಪಿಟಲ್ ರೇಷಿಯೋ. ಗಾರ್ನರ್ ವರ್ಸಸ್ ಮೂರೇ ಕೇಸ್ ಇತ್ತಂದ್ರೆ ಕ್ಯಾಪಿಟಲ್ ರೇಷಿಯೋ. ಫ್ಲಕ್ಚುವೇಟಿಂಗ್ ಇತ್ತಂತಂದ್ರೆ ಏನಂತ ಹೇಳಿದ್ರೆ ಕ್ಯಾಪಿಟಲ್ಸ್ಗೆ ರಿಸರ್ವ್ P&L ಇತ್ತಂದ್ರೆ ಆ್ಯಡ್ ಮಾಡ್ಬೇಕು. ಇದರಲ್ಲಿ ಯಾವುದೋ ರಿಸರ್ವ್ ಕ್ಯಾಪಿಟಲ್ ಇದು ಇಲ್ಲ. ಓಕೆ, ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಲ್ಲಪ್ಪ ಅಂತಂದ್ರೆ ನಾವೇನಂತ ತಿಳ್ಕೊಂಡ್ವಿ ಫ್ಲಕ್ಚುವೇಟಿಂಗ್ ಪ್ರೊಸೀಜರನ್ನು ಅಪ್ಲೈ ಮಾಡ್ಕೋಬೇಕು. ಹಾಗಾದರೆ ಎದು ಕ್ಯಾಪಿಟಲ್ ಎಷ್ಟೈತಿ 30,000, ಬಿದು ಎಷ್ಟೈತಿ 20,000. ರೇಷಿಯೋ ಎಷ್ಟು ಬಂತ್ರಿ 3:2. ಈ 3:2 ಅನ್ನಲ್ಲಿ ಏನು ಮಾಡ್ಕೋಬೇಕು, ಎ 7,000 3/5 ಎಷ್ಟು ಗೊತ್ತ್ರಿ 4,200 ಎಗೆ, ಬಿಗೆ ಎಷ್ಟು 7,000 2/5 2,800 ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಇದನ್ನು ಕಂಡುಹಿಡಿದ ನಂತರ ಏನು ಮಾಡ್ಕೋಬೇಕು, ಫಸ್ಟು ಇಲ್ಲಿ ನೋಡ್ರಿ ಕ್ರೆಡಿಟ್ ಸೈಡ್ ಬೈ ಏಜ್ ಕ್ಯಾಪಿಟಲ್ ಅಕೌಂಟ್ ಅಂತಂದು ಸಿ ಕಾಲಮಲ್ಲಿ ಫಸ್ಟು ಏಜ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ 4,200. ನೆಕ್ಸ್ಟ್ ಉಳಿದಂಥ ಪಾರ್ಟ್ನರ್ ಯಾರು ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ ಅಂದು ಸಿ ಕಾಲಮಲ್ಲಿ 2,800. ಅಂದರೆ ಈ ಅಕೌಂಟ್ ಏನಾಗ್ಬಿಡ್ತೈತಿ ಇನ್ಸಾಲ್ವೆಂಟ್ ಪಾರ್ಟ್ನರ್ದು ಅಕೌಂಟ್ ಕ್ಲೋಸ್ ಆಗ್ತದೆ. ಇದಾದ ನಂತರ ಏನು ಡಿಸ್ಟ್ರಿಬ್ಯೂಟ್ ಏಜ್ ಕ್ಯಾಪಿಟಲ್ ಅಕೌಂಟ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿರ್ತಲ್ಲ ಇದನ್ನೇ ಕಾಂಟ್ರಾ ಎಂಟ್ರಿಯನ್ನು ಡೆಬಿಟ್ ಸೈಡ್ ಏನಂತಂದು ಯಾರ್ದು ಡೆಫಿಷಿಯನ್ಸಿ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಏದು ಎಷ್ಟು ತೊಗೊಂಡ್ರಿ 4,200, ಬಿ ಹೌ ಮಚ್ 2,800. ಹಾಗಾದರೆ ಇಲ್ಲಿ ಏನು ಮಾಡ್ಕೋಬೇಕು, ಸೀದೇನಾಗ್ತದೆ ಕ್ಲೋಸ್ ಆಯಿತು. ನೆಕ್ಸ್ಟು ಇನ್ನು ಹೋದಂಥ ಪಾರ್ಟ್ನರ್ಸ್ ಯಾರು ಎ ಆ್ಯಂಡ್ ಬಿದು ಅವ್ರದ್ದು ಎರಡು ಬ್ಯಾಲೆನ್ಸ್ ನೋಡ್ಕೋಬೇಕು. ಕ್ರೆಡಿಟ್ ಸೈಡ್ ಏನಾಗ್ತದೆ ಡೆಬಿಟ್ ಸೈಡ್ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಇದೆ. ಎಷ್ಟೈತೆ ಕ್ರೆಡಿಟ್ ಸೈಡು ಎ 42,000, ಬಿ 32,000, ಬಿ 32,000, ಎ 42,000. ಎಷ್ಟು ಡಿಫರೆನ್ಸ್ ಬಂತ್ರಿ ಎದು 25,800, ಬಿ 17,200. ಇದೇನಪ್ಪ ಅಂತಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ. ಇದೇನದು ಬ್ಯಾಲೆನ್ಸಿಂಗ್ ಫಿಗರ್. ಇದನ್ನ
ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕ್ರಿ ಟು ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಅಲ್ಲಿ ಮೊದಲೇದಾಗಿ ಏನು ಮಾಡ್ಕೋಬೇಕು, ಫಸ್ಟಿಗೆ ಕ್ಯಾಶ್ ಅಕೌಂಟ್ ಫಾರ್ಮೆಟ್ ಎಂಟ್ರಿ, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಕ್ರೆಡಿಟ್. ಫಸ್ಟ್ ವಾಟ್ ಈಸ್ ದ ಫಸ್ಟ್ ಸ್ಟೆಪ್, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅವ್ರದ್ದು ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಎಷ್ಟೈತ್ರಿ 4000. ಓಕೆ, ಅದನ್ನ ಮೊದಲು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಚ್ಕೋಬೇಕು. ಅದಾದ ನಂತರ ಕ್ಯಾಶ್ ಅಕೌಂಟಿಗೆ ಸಂಬಂಧಿಸಿದಂತೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಇದ್ದು, ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದ್ದು, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಇದ್ದು, ಇಲ್ಲಿ ಏನಾಗ್ತೈತ್ರಿ ಕ್ರೆಡಿಟ್ ಆಗ್ತವೆ, ಅಲ್ಲಿ ಕ್ರೆಡಿಟ್ ಇದ್ದು ಇಲ್ಲಿ ಡೆಬಿಟ್ ಆಗ್ತದೆ. ಅದೇ ರೀತಿ ಇನ್ನೊಂದು ಯಾವುದು ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್, ಸಾರಿ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಕ್ಯಾಶ್ ಅಕೌಂಟ್ ಏನು ಡೆಬಿಟ್ ಅದಾವಲ್ಲ ಅವು ಇಲ್ಲಿ ಕ್ರೆಡಿಟ್ ಆಗ್ತವೆ, ಕ್ರೆಡಿಟ್ ಇದ್ದು ಏನಾಗ್ತದೆ ಡೆಬಿಟ್ ಆಗ್ತದೆ. ಮೊದಲೇ ಇದು ಯಾವುದಪ್ಪ ಅಂತಂದ್ರೆ ಇದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು, ಅದರ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹಚ್ಕೋಬೇಕು. ಓಕೆ, ಅದಾದ ನಂತರ ಎರಡನೇ ಸ್ಟೆಪ್ ಏನಂತಂದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಏನಾದ್ರೂ ಕ್ಯಾಶ್ ಅಕೌಂಟ್ ಅಂತ ಬರ್ದಿರ್ತೀವಿ. ಯಾವ್ಯಾವ ಕ್ಯಾಶ್ ಅಕೌಂಟ್ ಅಂತ ಬರ್ದೇವಿ ಅದನ್ನ ನೋಡ್ಬೇಕು. ಟು ಸನ್ಡ್ರಿ ಅಸೆಟ್ಸ್ ಅಕೌಂಟ್ ಅಂತ ತಗೊಂಡೇವೆ. ಎರಡನೇದು ಏನಂತ ತಗೊಂಡೇವಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನಂತ ತಗೊಂಡೇವಿ, ಲಯಬಿಲಿಟೀಸ್ ಪೇಡ್. ಓಕೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಯಬಿಲಿಟೀಸ್ ಪೇಡ್. ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ತಗೊಂಡೇವಿ, ಬ್ಯಾಂಕ್ ಇಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಕೂಡ ಬ್ಯಾಂಕ್ ಅಕೌಂಟ್ ತಗೊಂತೀವಿ. ಇಲ್ಲಿ ಟು ಕ್ಯಾಶ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಎಷ್ಟೈತ್ರಿ 15,000. ಯಾವ ಅಕೌಂಟ್ ಅದು, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇತ್ತಲ್ಲ, ಇಲ್ಲಿ ಏನಂತದೆ ಕ್ರೆಡಿಟ್ ಸೈಡ್ ಬೈ ರಿಯಲೈಸೇಷನ್ ಅಕೌಂಟ್. ಹೌ ಮಚ್ 15,000. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಮತ್ತೆ ಕ್ಯಾಶ್ ಅಕೌಂಟ್ ಅಂತ ಯಾವ್ದವ್ರಿ, ಟು ಕ್ಯಾಶ್ ಅಕೌಂಟ್ ಇನ್ ಬ್ರಾಕೆಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ, ಎಕ್ಸ್ಪೆನ್ಸಸ್ ಅಕೌಂಟ್ ಅಂತದೆ. ಎಕ್ಸ್ಪೆನ್ಸಸ್ ಅನ್ನ ಪೇಡ್ ಮಾಡಿದ್ದನ್ನ ಡೆಬಿಟ್ ಸೈಡ್ ತಗೊಂಡಿವಿ ಏನಂತಂದು ಟು ಕ್ಯಾಶ್ ಅಕೌಂಟ್. ಇಲ್ಲಿ ಏನಾಗ್ತೈತ್ರಿ ಕ್ಯಾಶ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇದ್ದು ಇಲ್ಲಿ ಕ್ರೆಡಿಟ್ ಸೈಡ್ ಆಗ್ತದೆ. ಯಾವ ಅಕೌಂಟ್ ಅದು, ರಿಯಲೈಸೇಷನ್ ಅಕೌಂಟ್. ವಾಟ್ ಈಸ್ ದ ಅಮೌಂಟ್ 3,000. ಏನಿದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಅಲ್ಲೆಲ್ಲ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟು ಕ್ಯಾಶ್ ಅದಾವಲ್ಲ, ಇಲ್ಲಿ ಏನಾಗ್ತವೆ ಎಲ್ಲ ಕ್ರೆಡಿಟ್ ಆಗ್ತದೆ. ಯಾವ ಅಕೌಂಟ್ ಅದು, ರಿಯಲೈಸೇಷನ್ ಅಕೌಂಟ್. ಇಷ್ಟೇ ಕಾನ್ಸೆಪ್ಟ್ ನೆನಪಿಡ್ಬೋದು. ಬೈ ರಿಯಲೈಸೇಷನ್ ಅಕೌಂಟ್ 3,000, ಬೈ ರಿಯಲೈಸೇಷನ್ ಅಕೌಂಟ್ 15,000. ಅದಾದ ನಂತರ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಏನಾದರೂ ಕ್ಯಾಶ್ ಅಕೌಂಟ್ ಅಂತ ಇದ್ರೆ ನೋಡ್ಬೇಕು. ಯಾವ್ದಾದ ರೀ, ಬೈ ಕ್ಯಾಶ್ ಅಕೌಂಟ್ ಇನ್ ಬ್ರಿಗೇಡ್ ಅಸೆಟ್ಸ್ ರಿಯಲೈಸರ್ ಅಂತ ಇದೆ. ಅದು ಕ್ರೆಡಿಟ್ ಸೈಡ್ ಇತ್ತಂದ್ರೆ ಇಲ್ಲಿ ಏನಾಗ್ತೈತ್ರಿ ಇದು ಡೆಬಿಟ್ ಸೈಡ್ ಆಗ್ತದೆ. ಯಾವ ಅಕೌಂಟ್ ಅದು, ಟು ರಿಯಲೈಸೇಷನ್ ಅಕೌಂಟ್. ವಾಟ್ ಈಸ್ ದ ಅಮೌಂಟ್ 33,000. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಅಸೆಟ್ಸ್ ರಿಯಲೈಸರ್ ಎಷ್ಟೈತ್ರಿ 33,000. ಏನಂತ ತಗೊಂಡಿ, ಬೈ ಕ್ಯಾಶ್ ಅಕೌಂಟ್. ಇಲ್ಲಿ ಏನಾಗ್ತದೆ ಟು ರಿಯಲೈಸೇಷನ್ ಅಕೌಂಟ್. ಹೌ ಮಚ್ 33,000. ಇದು ರಿಯಲೈಸೇಷನ್ ಅಕೌಂಟ್ ಅಂತ ಮುಗೀತು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಬರಬೇಕು. ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವುದು, ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಯಾವ್ದಾರ ಇದೆ ನೋಡ್ಬೇಕು. ಯಾವ್ದಾದ ರೀ, ಬೈ ಕ್ಯಾಶ್ ಅಕೌಂಟ್ ಕ್ಯಾಶ್ ಬ್ರಾಟ್ ಅಂತದ. ಹೌದಾ, ಬೈ ಕ್ಯಾಶ್ ಅಕೌಂಟ್ ಏನಂತದ, ಎ ಕಾಲಮ್ ಅಲ್ಲಿ 12,000 ಇದೆ, ಬಿ ಎಷ್ಟಿರ್ತಂದ್ರೆ 12,000. ಓಕೆ, ಅಲ್ಲಿ ಕ್ರೆಡಿಟ್ ಇತ್ತಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಐತಿ. ಇಲ್ಲೇನಾಗ್ತತಿ ಟು ಯಾವ ಅಕೌಂಟ್ ಅದು, ಕ್ಯಾಪಿಟಲ್ ಅಕೌಂಟ್. ಎ ಎಷ್ಟು ತೊಗೊಂಬಂದ್ರಿ 12,000, ಬಿ ಎಷ್ಟೈತಿ 12,000. ಓಕೆ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಏನಾದರೂ ಕ್ಯಾಶ್ ಅಕೌಂಟ್ ಅಂತ ಇದನ್ನ ನೋಡ್ಬೇಕು. ಲಾಸ್ಟ್ ಸೆಟಲ್ಮೆಂಟ್ ಮಾಡಿದ್ದೇವೆ ಎಷ್ಟದ ರೀ, ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಡೆಬಿಟ್ ಸೈಡ್ ಇದ್ದು ಕ್ಯಾಶ್ ಅಕೌಂಟ್ ಏನಾಗ್ತದೆ ರೀ ಕ್ರೆಡಿಟ್ ಸೈಡ್ ಆಗ್ತದೆ. ಯಾವ ಅಕೌಂಟ್ ಅದು, ಕ್ಯಾಪಿಟಲ್ ಅಕೌಂಟ್. ಎ ಡಿಫರೆನ್ಸ್ ಎಷ್ಟೈತ್ರಿ 25,800, ಬಿ ಎಷ್ಟೈತ್ರಿ 17,200. ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಕ್ಯಾಶ್ ಅಕೌಂಟು ಟ್ಯಾಲಿ ಆಗಬೇಕು. ಎಷ್ಟಾಗ್ತದೆ ರೀ 61,000. ಓಕೆ, ಕ್ಯಾಶ್ ಅಕೌಂಟ್ ಇದು ಪ್ರಿಪೇರ್ ಮಾಡೋದು ಒಂದು ಟೆಕ್ನಿಕ್ ಏನಪ್ಪ ಅಂತಂದ್ರೆ ಒಂದೊಂದು ಅಕೌಂಟ್ ನೋಡ್ತಾ ಬರಬೇಕು. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಏನಾದರೂ ಕ್ಯಾಶ್ ಅಕೌಂಟ್ ಇತ್ತು ಅಂದ್ರೆ ನೋಡ್ಬೇಕು. ಟು ಕ್ಯಾಶ್ ಇದೆಲ್ಲ ಏನಾಗ್ತದೆ ಇಲ್ಲಿ
ಯಾವ ಅಕೌಂಟ್ ಅದು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಏನಾಗ್ತದೆ ಬೈ ರಿಯಲೈಸೇಷನ್ ಅಕೌಂಟ್, ಬೈ ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಏನಾದರೂ ಬೈ ಕ್ಯಾಶ್ ಅಕೌಂಟ್ ಅಂತ ಇದನ್ನು ನೋಡಬೇಕು. ಬೈ ಕ್ಯಾಶ್ ಅಕೌಂಟ್ ಅಂತ ಇತ್ತಂದ್ರೆ ಏನಾಗ್ತದೆ ಇಲ್ಲಿ ಡೆಬಿಟ್ ಸೈಡ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಆಗ್ತದೆ. ಅದನ್ನ ಡೆಬಿಟ್ ಸೈಡ್ ತಗೋಬೇಕು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನೋಡಬೇಕು. ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಏನಾದರೂ ಕ್ಯಾಶ್ ಅಕೌಂಟ್ ಅಂತ ಇದೆಯಾ? ಇದೆ. ಏನೋ ಲಾಸ್ ಇದ್ದಾಗ ಕ್ಯಾಶ್ ತೊಗೊಂಡ್ಬರ್ಬೇಕಂತ ಇರ್ತಾರೆ. ಎಷ್ಟು ತೊಗೊಂಡಿರ್ತಾರೆ ಕ್ಯಾಶು? ಅದೇ ನೋಡಿ ಬೈ ಕ್ಯಾಶ್ ಅಕೌಂಟ್ ಬ್ರಾಟ್ ಅಂತದೆ. ಯಾವುದು ಅಲ್ಲಿ ಕ್ರೆಡಿಟ್ ಸೈಡ್ ಇದ್ರೆ ಇಲ್ಲಿ ಡೆಬಿಟ್ ಸೈಡ್ ಆಗ್ತದೆ. ಏನಂತ ತೊಗೊಂತೀವಿ? ಟು ಕ್ಯಾಪಿಟಲ್ ಅಕೌಂಟ್ ಎ 12,000 ಬಿ 12. ಇನ್ನು ಮತ್ತೆ ಯಾವ್ದಪ್ಪ ಅಂತಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಏನಾದರೂ ಟು ಕ್ಯಾಶ್ ಅಕೌಂಟ್ ಅಂತ ಇತ್ತಂದ್ರೆ ನೋಡೋದು. ಅಂದ್ರೆ ಸೆಟಲ್ಮೆಂಟ್ ಮಾಡಿರ್ತಾರೆ, ಬ್ಯಾಲೆನ್ಸಿಂಗ್ ಫಿಗರ್ ಇರ್ತದೆ. ಅದು ಯಾವ ಅಕೌಂಟ್ ಅಲ್ಲಿ ಇರ್ತದೆ? ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಇದ್ದು. ಕ್ಯಾಶ್ ಅಕೌಂಟ್ ಅಲ್ಲಿ ಏನಾಗ್ತದೆ? ಕ್ರೆಡಿಟ್ ಸೈಡ್ ಆಗ್ತದೆ. ಅವ್ರ ಪಾರ್ಟ್ನರು ಏದ್ದು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ರೀ? 25,800. ಬಿದೆಷ್ಟು? 17,200. ಇಷ್ಟು ಇದು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡುವಂಥ ಪ್ರೊಸೆಸ್. ಓಕೆ, ಇವತ್ತಿನ ಕ್ಲಾಸಿನಲ್ಲಿ ನಾವೇನು ಕಲ್ತ್ವಿ? ಫಾರ್ಮೆಟ್ ಬಗ್ಗೆ, ಯಾವುದು ಕ್ಯಾಪಿಟಲ್ ರೇಷಿಯೋ ಹೆಂಗೆ ಕಂಡುಹಿಡಿಯಬೇಕು, ಫ್ಲಕ್ಚುವೇಟ್ ಇದ್ದಾಗ ಹೇಗೆ, ಫಿಕ್ಸ್ಡ್ ಇದ್ದಾಗೆ ಯಾವ ಥರ ನಾವು ಪ್ರೊಸೀಜರನ್ನು ಅಪ್ಲೈ ಮಾಡ್ಕೋಬೇಕನ್ನೋ ಕಲ್ತ್ವಿ. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟನ್ನು ಫಾರ್ಮೆಟನ್ನು ಕಲ್ತ್ವಿ. ಪಾರ್ಟ್ನರ್ಶಿಪ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟನ್ನು ನಾವು ಕಲ್ತ್ವಿ. ಅದಾದ ನಂತರ ಪ್ರಾಬ್ಲಮನ್ನು ನಾವು ಸೊಲ್ಯೂಷನ್ ಮಾಡಿದ್ವಿ. ಪ್ರಾಬ್ಲಮನ್ನು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ವಿತ್ ಕ್ಲಾಸ್ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಡೆಫಿಷಿಯನ್ಸಿ ಹೆಂಗೆ ಕಂಡುಹಿಡಿಬೇಕು, ಕ್ಯಾಪಿಟಲ್ ರೇಷಿಯೋದಾಗ ಹೆಂಗೆ ಹಂಚಬೇಕು, ಅದರ ಪ್ರಾಬ್ಲಮ್ ಯಾವ ಒಂದು ಸಿಚುವೇಶನ್ ಅಂತ ಹೇಳಿದೆ ಅಂತಂದರೆ ವೆನ್ ಒನ್ ಪಾರ್ಟ್ನರ್ ಬಿಕಮ್ ಇನ್ಸಾಲ್ವೆಂಟ್. ಇದರಲ್ಲಿ ಎ ಬಿ ಸಿ ಇದರ ಸಿ ಓನ್ಲಿ ಬಿಕಮ್ ಇನ್ಸಾಲ್ವೆಂಟ್. ಒಬ್ಬ ಪಾಲುದಾರನು ಇನ್ಸಾಲ್ವೆಂಟ್ ಆದಾಗ ಯಾವ ಥರ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತ್ವಿ. ಮುಂದಿನ ಕ್ಲಾಸಿನಲ್ಲಿ ವೆನ್ ಟೂ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್ ಅನ್ನೋದರ ಇಬ್ಬರು ಪಾಲುದಾರರು ಇನ್ಸಾಲ್ವೆಂಟ್ ಆದಾಗ, ದಿವಾಳಿಕೋರರಾದಾಗ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಿನಲ್ಲಿ ಹೇಳೋಣ. ಓಕೆ, ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್.